ಇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಕಿಮಿತಿ ನತ್ವೇವಾಹಂ ಈಶ್ವರ ನಿತ್ಯತ್ವಸ್ಯ ಅಪ್ರಸ್ತುತತ್ವಾತ್ ದೃಷ್ಟಾಂತತ್ವೇನಾಹ ನತ್ವೇ ವೇದಿ ಯಥಾಹಂ ನಿತ್ಯಃ ಸರ್ವವೇದಾಂತೇಷು ಪ್ರಸಿದ್ಧಃ ಏವಂ ತ್ವಂ ಏತೆ ಜನಾಧಿಪಾಶ್ಚ ನಿತ್ಯಾಃ. ಹೇಗೆ ನಾನು ನಿತ್ಯನೋ ಹಾಗೆ ಇವರು ನೀನು ಎಲ್ಲರೂ ಸಹ ನಿತ್ಯರಾದವರು, ಎಲ್ಲ ಚೇತನಗಳು ನಿತ್ಯ ಅಂತ ಒಟ್ಟು ತಾತ್ಪರ್ಯ. ಅದರಲ್ಲಿ ಪರಮಾತ್ಮ ಸ್ವತಂತ್ರ ಚೇತನ, ಉಳಿದವರೆಲ್ಲ ಕೂಡ ತತ್ವ ಸಂಖ್ಯಾನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ. ತತ್ವ ಸಂಖ್ಯಾನ ಆ್ಯಡ್ ಮಾಡಿಕೊಂಡ್ರೆ ಇದಿಷ್ಟು ತತ್ವಗಳ ವಿಭಾಗ ಎಲ್ಲ ಒಂದಂತೆ ಲೆಕ್ಕ. ಅದೀಗ ತಾತ್ಪರ್ಯ ಏನಾಗಿದೆ ಅದರಲ್ಲಿ? ಹಾಂ, ನತ್ವೇವಾಹಂ ಬಂಧು ಸ್ನೇಹಾದ್ಯತೆಯ ಸ್ವಧರ್ಮ ನಿವೃತ್ತಿ ಕ್ರಿಯತೆ. ಅರ್ಜುನ ಮಾಡ್ತಿರೋದೇ ಬಂಧು ಸ್ನೇಹ, ಬಂಧುಗಳ ಮೇಲಿನ ಸ್ನೇಹದಿಂದಾಗಿ ನೀನೀಗ ಏನು ಮಾಡ್ತಾ ಇದ್ದಿ? ಸ್ವಧರ್ಮ ನಿವೃತ್ತಿ, ಸ್ವಧರ್ಮವನ್ನು ತ್ಯಾಗ ಮಾಡ್ತಾ ಇದ್ದಿ. ಯುದ್ಧ ಅಂತಕ್ಕಂಥ ದೊಡ್ಡ ಸ್ವಧರ್ಮವನ್ನು ತ್ಯಾಗ ಮಾಡ್ತಾ ಇದ್ದಿ ಕ್ರಿಯತೆ. ತತ್ರ ದೇಹನಾಶ ಭಯಾತ್ ಕಿಂವಾ ಚೇತನನಾಶ ಭಯಾತ್. ನಿನಗೆ ಇವರು ದೇಹನಾಶ ಆಗುತ್ತೆ ಎಂದು ದುಃಖ ಪಡ್ತೀಯೋ, ಚೇತನನಾಶ ಆಗುತ್ತೆ ದುಃಖ ಪಡ್ತೀಯೋ ಅಂತ ಕೇಳಿದರೆ, ದೇಹಸ್ಯ ಸರ್ವಥಾ ನಾಶ ವಿನಾಶಿತ್ವ, ದೇಹಸ್ಯ ಸರ್ವಥಾ ವಿನಾಶಿತ್ವಾತ್ ನ ತತ್ರ ಭಯೇ ಪ್ರಯೋಜನಂ. ಅಲ್ಲಿ ಭಯಪಟ್ಟು ಪ್ರಯೋಜನ ಇಲ್ಲ. ನಾಶ ಒಂದೇ ಹೊಂದುತ್ತಂದಮೇಲೆ ನೀನು ಯುದ್ಧ ಮಾಡದೇ ಇರೋ ಸತ್ತೇ ಸಾಯ್ತಾರೆ. ಸಾಯ್ತಾರೆ ಅನ್ನೋ ಕಾರಣಕ್ಕೆ ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಾದರೆ, ದೇಹಗಳು ಯುದ್ಧ ಮಾಡದೆ ಹೋದರೂ ಸಾಯೋದ್ರಿಂದ ಅದು ಕಾರಣ ಆಗಬಾರ್ದು. ಇನ್ನು ಚೇತನ ನಾಶ ಆಗುತ್ತೆ ಅಂತ ಯೋಚನೆ ಮಾಡೋದಾದರೆ ಸರಿಯಲ್ಲ. ಯಾಕೆ? ಚೇತನ ನಾಶ ಭಯ, ಚೇತನ ನಾಶ ಭಯ ತಸ್ಯ ಅವಿನಾಶಿತ್ವಾದೇವ. ಅದಕ್ಕೆ ನಾಶ ಇಲ್ಲ, ಆದ್ದರಿಂದ ಚೇತನಕ್ಕೇನಿಲ್ಲ, ನಾಶ ಇಲ್ಲ. ನ ತಾವತ್ ಪರಮಚೇತನಸ್ಯ ಮಮ ನಾಶೋಸ್ತಿ. ಪರಮಚೇತನಾದ ನನಗೆ ನಾಶ ಇಲ್ವಲ್ಲ, ಹಾಗೇನೆ ಏವಮೇವ ತವ ಅನ್ಯೇಷಾಂಚ, ಏವಮೇವ ತವ ಅನ್ಯೇಷಾಂಚ. ಹೀಗೇನೆ ನಿನಗೂ ಸಹ ಉಳಿದ ಚೇತನರಿಗೂ ಸಹ. ನೋಡಿ, ಉಳಿದ ಚೇತನರು ಅಂತ ಹೇಳಿದ್ದರಿಂದ ಜನಾಧಿಪಃ ಅಷ್ಟೇ ಅಲ್ಲ, ಎಲ್ಲ ಚೇತನರು ಬಂದರು. ಜನಾಧಿಪಃ ಶಬ್ದ ಸರ್ವಚೇತನ ಉಪಲಕ್ಷಕವಾದ ಪದ. ಮ್ಯಾನ್ ಈಸ್ ಮಾರ್ಟಲ್ ಹೇಳಿದ್ದೇನು? ಒಬ್ಬ ಮನುಷ್ಯ ಮಾರ್ಟಲ್ ಆಗಿದ್ದರೆ ಮೆನ್ ಆರ್ ಮಾರ್ಟಲ್ಸ್, ಗೊತ್ತಾಯ್ತು? ಮೆನ್ ಅಂತ ಮೆನ್ ಅಂತ ಹೇಗೆ ಅರ್ಥನ, ಇಲ್ಲಿ ಚೇತನ ಎಲ್ಲರೂ ಅಂತಾನೆ ಅರ್ಥ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಇತ್ಯಾದಿ ಶ್ರುತೇ. ಅದರಲ್ಲಿ ವ್ಯತ್ಯಾಸ ತೋರಿಸ್ಲಿಕ್ಕೆ ಕೋಟ್ ಮಾಡಿದರು. ಏನು ವ್ಯತ್ಯಾಸ? ದೇವರು ಪರಮನಿತ್ಯ, ಉಳಿದವರು ನಿತ್ಯ. ಅಂದರೆ ಇಬ್ಬರಿಗೂ ಸಾಮ್ಯ ಬರಲಿಲ್ಲ, ಐಕ್ಯನೂ ಬರಲಿಲ್ಲ. ಅದಕ್ಕಾಗಿ ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ. ನಿತ್ಯಗಳು ದೇಶ ಆಕಾಶಾದಿಗಳು ಎಲ್ಲ ನಿತ್ಯ ಪದಾರ್ಥಗಳು. ಅದರಲ್ಲೂ ನಿತ್ಯತ್ವ ಪ್ರಧಾನ ಆಗಿರೋದ್ರಿಂದ ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ. ಪರಮನಿತ್ಯ ಅಂದರೆ ಏನೀಗ ಉದಾಹರಣೆಗೆ ಕೆಲಸ ಕೊಟ್ಟವನಿದ್ದಾನೆ, ಇವನಿದ್ದಾನೆ. ಇವರಲ್ಲಿ ನೀರು ನಿತ್ಯ, ಮೀನು ನಿತ್ಯ. ನೀರು ನಿತ್ಯ, ಗೊತ್ತಾಯ್ತಾ? ಅದರಲ್ಲಿ ಇರ್ತಕ್ಕಂಥ ಇವೆಲ್ಲವೂ ನಿತ್ಯನೇ. ಪ್ರಾಣಿಗಳು ಇವೆ, ಗೊತ್ತಾಯ್ತು? ಚೇತನ ನಿತ್ಯ. ಆದರೆ ನೀರಿನ ಅಭಿಮಾನಿ ದೇವತೆ ಇನ್ನೂ ನಿತ್ಯ. ಯಾಕೆ? ಆಶ್ರಯ ಕೊಟ್ಟ ಮೇಲೆ ಈ ದೊಡ್ಡ ಡಬ್ಬೆ ಇದೆ, ಚಿಕ್ಕ ಡಬ್ಬೆ ಇದೆ. ಚಿಕ್ಕ ಡಬ್ಬೆ ದೊಡ್ಡವು ಎರಡು ಡಬ್ಬೆಗಳೇ, ಎರಡು ಎರಡು ಎಲ್ಲ ಇದೇನೆ. ಒಂದು ಚಿಕ್ಕದು ಒಂದು ದೊಡ್ಡದು. ಏನು ಮಾಡ್ಬೋದು? ಒಂದೊಳೊಂದು ಹಾಕ್ಬೋದು, ಗೊತ್ತಾಯ್ತಾ? ಯಾವ್ದು ದೊಡ್ಡದಾಯ್ತು ಈಗ? ಇದಕ್ಕೆ ಆಶ್ರಯ ಕೊಡುತ್ತದ. ದೊಡ್ಡದು ಏನು ಮಾಡ್ತಾ ಇದೆ? ಇದಕ್ಕೆ ಚಿಕ್ಕದಕ್ಕೆ ಆಶ್ರಯ ಕೊಡ್ತಾ ಇದೆ. ಪರಮನಿತ್ಯ ಅಂದ್ರೇನೀಗ ನಿತ್ಯತ್ವಕ್ಕೂ ನಿಯಾಮಕನಾದವನು. ಉಳಿದವರ ನಿತ್ಯತ್ವ ಅಂಬುದು ಅಸ್ವತಂತ್ರವಾದದ್ದು. ಪರಮಾತ್ಮ ನಿತ್ಯತ್ವ ಅಂತದ್ದು ಪರಮನಿತ್ಯವಾದದ್ದು, ಅಂದರೆ ಸ್ವತಂತ್ರವಾದದ್ದು. ಇದು ಅರ್ಥ ಮಾಡಿಕೊಂಡ್ರೆ ಡಿಫರೆನ್ಸ್. ಇಬ್ಬರು ಪರ್ಮನೆಂಟ್ ಇದ್ದಾರೆ. ಕ್ಲಾಸ್ 1 ಪರ್ಮನೆಂಟೆ, ಕ್ಲಾಸ್ 4 ಪರ್ಮನೆಂಟೆ. ಆದರೆ ಇಬ್ಬರಲ್ಲಿ ವ್ಯತ್ಯಾಸ ಏನಿದೆ? ಈಗ ಇವನು ಅವ್ನು ಕಂಟ್ರೋಲ್ ಮಾಡ್ತೀವಿ, ಇವನು ಅವ್ನು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಗೊತ್ತಾಯ್ತಾ? ಎಲ್ಲ ನಿತ್ಯದಲ್ಲಿ ತಾರತಮ್ಯ ಬಂತಲ್ಲ. ಪರ್ಮನೆಂಟ್ ಸರ್ವೆಂಟ್ ಆಯಿತಾ? ಈಗ ಪರ್ಮನೆಂಟ್ ಅಂಬುದು ಕಾಮನ್ ಆಗಿ. ಮತ್ತು ಅದರಲ್ಲಿ ವಿಶೇಷ ಗೊಲ್ಲ, ಅದರಿಂದ ದೊಡ್ಡವನಾದವನು. ನಿತ್ಯತ್ವ ಏನಾಯ್ತು? ನಿತ್ಯತ್ವ ಎರಡಾಯ್ತು ಈಗ, ಗೊತ್ತಾಯ್ತಾ? 6 ಅಡಿ ಇದ್ದಾನೆ, ಸ್ಟ್ರಾಂಗ್ ಇದ್ದಾನೆ. 6 ಅಡಿ ಇದ್ದಾನೆ, ಲೀನ್ ಇದ್ದಾನೆ. ಯಾರು ಬೆಟ್ರ್ ಈಗ? ಅಷ್ಟೇ. ಸೊ ನಿತ್ಯ ಎರಡೂ ಈಕ್ವಲ್ ಆದರೂ ಕೂಡ ಇದರಲ್ಲಿ ವ್ಯತ್ಯಾಸ ಬಂತೀಗ. ಇವನು ಓದ್ದವನು ದಡ್ಡ, ಇವನು 7 ಅಡಿ ಇದ್ದಾನೆ. ಓದ್ದ ಇದ್ದವರು 6 ಅಡಿ ಇದ್ದಾನೆ. ಯಾರು ದೊಡ್ಡವ್ರೀಗ? ಇದ್ದಾನೆ. ಯಾಕೆ ಕೂಡ ಬೇರೆ ಮಾಡುತ್ತೆ ಈಗ. ಅಂದರೆ ನಿತ್ಯತ್ವ ಕಾಮನ್ ಫ್ಯಾಕ್ಟರ್ ಆದರೂ ಕೂಡ ಸ್ವತಂತ್ರ ನಿತ್ಯತ್ವ ಅಸ್ವತಂತ್ರತ್ವ ಬೇರೆ ಅಲ್ಲ. ಇದು ಸೇರಿದ್ದೇ ಅದು. ಅದರೊಳಗೆ ಬೇರೆ ಮಾಡಿಲ್ಲ ಅದನ್ನು.
ಆಮೇಲೆ ಆ್ಯಡ್ ಆಗಲಿಲ್ಲ ಅದು, ಗೊತ್ತಾಯ್ತು. ಆ್ಯಡ್ ಆಗಲಿ, ಮೊದಲೇ ಇದೆ. ಮೊದಲೇ ನಿತ್ಯಾಗದ ಏನಾಯ್ತು, ಪರಮ ನಿತ್ಯತ್ವ ಆಯಿತು. ಸ್ವಾಧೀನ ನಿತ್ಯತ್ವಕ್ಕೂ ಪರನಿತ್ಯತ್ವ ಇದೆ. ಈ ದುಡ್ಡಿದೆ ಬ್ಯಾಂಕಲ್ಲಿದೆ, ಎಷ್ಟು ಬೇಸ್ ಬರ್ತಿ ಇವನು ಹತ್ರ ಕೊಟ್ಟ, ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಇದ್ರೂ ಕೂಡ ಉಪಯೋಗ ಬರಲಿಲ್ಲ ಆಗ. ಪರಮಶ್ರೇಷ್ಠ, ಪರಮ ಅದರ ಭಾರಿ ಸೂಪರ್ಲೇಟಿವ್ ಬಂತು ಯೋಚನೆ. ನಿತ್ಯೋ ಇನ್ನೂ ಹೇಳೋದು ತುಂಬ ಇದೆ. ಪರಾಮ ಮಹಾಲಕ್ಷ್ಮಿ ಕೂಡ ಪರ ಆಗಿರ್ತೀವರಿಂದ ಪರಾಮ ಯಸ್ಮಾತ್ ಅನ್ನೋ ಅನೇಕ ಅರ್ಥಗಳು ಅದಕ್ಕೆ. ಮತ್ತು ಪರಾಮ ಅಂದರೆ ಜ್ಞಾನ, ಎಲ್ಲರಿಗೂ ಜ್ಞಾನ ಕೊಡ್ತಕ್ಕಂಥವನು ಯಾರೋ ಅವನೇ ಪರಾಜ್ಞಾನ, ಸತ್ಯ ಯಥಾರ್ಥ ಜ್ಞಾನ ಕೊಡೋನು. ಪರ ಅಮಾಚ, ಅಂದರೆ ಅಜ್ಞಾನ ಕೊಡೋನು ಅವನೇ, ಜ್ಞಾನ ಬಂದ ಮೋಕ್ಷ ಎಲ್ಲ ಕೊಡೋದು ಅವನೇನೆ, ತಿಳಿತಾ. ಹೀಗೆಲ್ಲ ಹೇಳ್ತಾ ಬೇಕಾಷ್ಟು ಅರ್ಥ ಬರೋದು. ಸ್ವದೇಹ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಏಕೋ ಅದೇ ವ್ಯತ್ಯಾಸ ತೋರಿಸಿದ್ರು. ಮೊದಲು ನಿತ್ಯಗಳು ನಿತ್ಯ ಅಂದರು, ಚೇತನಗಳು ಚೇತನ ಅಂದರು. ಏಕೋ ಬಹೂನಾಂ ಏಕಃ, ಇಷ್ಟು ಬಹು ಇವೆ, ಪರಮಾತ್ಮ ಒಬ್ಬನೇ ಇದ್ದಾನೆ. ವ್ಯತ್ಯಾಸ ಬಂದು ಮತ್ತೆ ತುಂಬ ಜನ ಇದ್ದಾಗ ಇವರ ಸಾಮ್ಯ ಈಕ್ವಲ್ ಎಲ್ಲ ಬಂದೋಯ್ತು. ದೇವರಿಗೆ ಯಾರು ಈಕ್ವಲ್ ಇಲ್ಲ, ಸುಪ್ರೀಂ. ವಿದಧಾತಿ ಕಾಮಾನ್, ಯೋ ವಿದಧಾತಿ ಕಾಮಾನ್, ಎಲ್ಲ ಕಾಮನೆಗಳನ್ನು ಈಡೇರಿಸೋರು ಅವನೇನೆ. ತಥಾತಿ ವಿದಧಾತಿ, ವಿಶೇಷವಾಗಿ ಅವರ ಯೋಗ್ಯತೆ ತಕ್ಕಂತೆ ಕೊಡ್ತಾರೆ. ಎಲ್ಲರೂ ಒಂದೇ ರೀತಿ ಕೊಡೋದಿಲ್ಲ, ಕೊಡೋದರಲ್ಲೂ ವೈಲಕ್ಷಣ್ಯ ಇದೆ ಅಂತ ಸೇರಿಸ್ಬಿಟ್ಟು ವಿಶೇಷವಾಗಿ ಕೊಡೋದು, ವಿಲಕ್ಷಣವಾಗಿ ಕೊಡೋದು, ಅವೆಲ್ಲ ಇದ್ದೇ ಇದೆ. ಸ್ವದೇಹ ಇತ್ಯಾದಿ ಶ್ರುತೇ, ಇಷ್ಟೆಲ್ಲ ವ್ಯತ್ಯಾಸ ಬಂದೀಗ. ಮೊದಲೇನು ಹೇಳಿದ್ರು, ದೃಷ್ಟಾಂತ ಕೊಡ್ತಾರೆ ಅಂತ ಅಷ್ಟೇ ಹೇಳಿದ್ರು. ಅದರಲ್ಲಿ ದೃಷ್ಟಾಂತ ಆಗಲಿಲ್ಲ, ಏನಾಯ್ತು ಈಗ ಅನೇಕ ವ್ಯತ್ಯಾಸಗಳಿವೆ ಅಂತ ಹೇಳೋದಕ್ಕೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಇತ್ಯಾದಿ ಶ್ರುತೇ. ಸ್ವದೇಹ ಯೋಗ ವಿಗಮೌ ನಾಮ ಜನ್ಮಮೃತಿ ಪುರಾ ಇಷ್ಯೇತೆ ಹೇವ ಜೀವಸ್ಯ ಮುಕ್ತೇ ನತು ಹರೇಃ ಕ್ವಚಿತ್ ಇತಿ ಸ್ಕಾಂದೆ. ಅದಕ್ಕೂ ಇನ್ನೊಂದು ವ್ಯತ್ಯಾಸ ಹೇಳಿದೆ ಈಗಾಗಲೇ. ಪರಮಾತ್ಮನ ಅವನ ದೇಹತ ಕೂಡ ನಿತ್ಯ, ಜೀವರಿಗೆ ಈ ಹೊರಗಿನ ದೇಹ ನಿತ್ಯ ಅಲ್ಲ. ಮತ್ತೆ ವ್ಯತ್ಯಾಸ ಅಂತೆ, ಹೊರಗಿನ ದೇಹ ವ್ಯತ್ಯಾಸ ಬಂತು, ಇದು ಬಂತು. ಸ್ವದೇಹ ಯೋಗ ವಿಗಮವು, ಸ್ವದೇಹ ಯೋಗ, ಸ್ವದೇಹ ವಿಗಮ. ಯೋಗ ಅಂದರೆ ಬರೋದು, ವಿಗಮ ಅಂದರೆ ಹೋಗೋದು. ಅದು ಅವನ ಕೈಯಲ್ಲಿಲ್ಲ. ಇಷ್ಟಪಟ್ಟ ಸಾಯ್ಲಕ್ಕೂ ಬರೋದಿಲ್ಲ. ಅದು ಯಾರೋ ಅನ್ವಾಂಟೆಡ್ ಸರ್ ಬರ್ತಾರೆ, ತಪ್ಪಿಸ್ಕೊಳಕ್ಕೆ ಹೋಗ್ತಾರೆ, ಸತ್ತೋಗ್ಬಿಟ್ರೆ ವಾಸಿ ಅನಿಸುತ್ತೆ, ಸಿಕ್ಕಾಬಿಟ್ಟು ನಾಚಿಕೆ ಆಗಿಬಿಟ್ಟಿದೆ, ಬರೋದಿಲ್ಲ. ಮಯಾಲಕ್ಕೆ ಬರೋದಿಲ್ಲ. ಅದು ಎಷ್ಟು ಡಿಪೆಂಡೆನ್ಸ್ ಇದೆ. ಮತ್ತು ಅವ್ನು ಹುಟ್ಟೋದು ಅವ್ನ ಕೈಯಲ್ಲಿಲ್ಲ, ಸಾಯೋದು ಅವನ ಕೈಯಲ್ಲಿಲ್ಲ. ಕೆಲಸದ ಬದುಕಕ್ಕೆ ಇಷ್ಟಪಡ್ತಾರೆ, ಸತ್ತು ಹೋಗ್ತಾರೆ. ಸಾಯ್ಲಿಕ್ಕೆ ಇಷ್ಟಪಡ್ತಾರೆ, ಬದುಕ್ತಾರೆ. ಅಂದರೆ ಅನ್ವಾಂಟೆಡ್ ಥಿಂಗ್. ವಿದಧಾತಿ ಕಾಮ ಜನ್ಮ ಮೃತಿ ಏನದು? ಸ್ವದೇಹ ಯೋಗ ಅಂದರೆ ಜನ್ಮ, ವಿಗಮವು ಅಂತ ಹೇಳಿದ್ರೆ ಮೃತಿ. ಅದನ್ನೇ ವಿವರಣೆ ಮಾಡಿದ್ರು. ಅದು ಯಾತಕ್ಕಾಗಿ ಮಾಡಿದ್ರು ಗೊತ್ತಾ? ಹುಟ್ಟು ಅಂದರೆ ದೇಹದ ಹುಟ್ಟೆ ಹೊರತು ಜೀವದ ಹುಟ್ಟಲ್ಲ. ಸಾವು ಅಂದರೆ ದೇಹದ ಸಾವು ಹೊರತು ಯಾವುದ್ರ ಸಾವಲ್ಲ, ಜೀವದ ಸಾವು. ಅವನಿಗೆ ಕೆಲಸ ಕಳ್ಕೊಂಡ, ಕೆಲಸ ಹೋಯಿತು, ಅವನಿದ್ದಾನೆ. ಕೆಲಸ ಆಮೇಲೆ ದೇಹ ಹೋಯಿತು, ಮತ್ತೆ ಅವನಿದ್ದಾನೆ. ಇದು ಅರ್ಥ ಮಾಡಿ. ದೇವರಿಗೆ ಅದಿಲ್ಲ, ಏನಿಲ್ಲ, ಎಲ್ಲದರಲ್ಲೂ ಹೇಗಿದೆ 100% ಪ್ರತಿಯೊಂದು ಹಾಗೇ ಇದೆ. ಅಂದರೆ ನಿತ್ಯತ್ವ ಎಷ್ಟು ವ್ಯತ್ಯಾಸ ಬಂತು ನಿತ್ಯತ್ವದಲ್ಲಿ. ಓದಿಲ್ಲ, ಮೊದಲು ಓದಿದ್ದಾನೆ, ಓದಿಲ್ಲ, ಅವು ಓದಿನ ನಿತ್ಯತ್ವ ಇಲ್ಲ, ಓದಿದ ಮೇಲೆ ಬಂತದ್ದು. ದೇವರಿಗೆ ಯಾವುದೂ ಇಲ್ಲ. ಅದರಿಂದಾಗಿಯೇ ಪರಮನಿತ್ಯ, ನಿತ್ಯೋ ನಿತ್ಯಾನ. ಹೋಗೋಣ, ಸ್ವರೂಪ ದೇಹ. ಸ್ವರೂಪ ದೇಹ ಅಂದರೆ ಯೋಚನೆ. ದೇವರಿಗೆ ಸ್ವರೂಪ ದೇಹ ಒಂದೇ, ಬಾಲ ಸ್ವರೂಪ ದೇಹ ಒಂದೇ ಇರೋದು. ಉಳಿದವರಿಗೆಲ್ಲ ಏನಿವೆ? 3 ದೇಹಗಳಿವೆ. ಅದು 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 ಹೋಗ್ತಕ್ಕಂಥವು. ದೇವರು ಒಂದೇ ದೇಹ ಹೋಗೋದಿಲ್ಲ. ಸದೇಹಯೋ 5-6 ಪೆನ್ ಇದೆ, ಒಂದು ಬರೆಯೋದೆ, ಒಂದೇ ಬರೆಯುತ್ತೆ. ಹಾಗಾಗಿ ಬರೆಯೋದು ಒಂದೇ. ಕಣ್ಣಿದೆ, ಎಷ್ಟು ಸ್ಪೆಕ್ಸ್ ಇದ್ರೂ ಕಾಣೋದಿಲ್ಲ. ಕಣ್ಣಿದೆ, ಏನು ಕಾಣಿಸೋದಿಲ್ಲ. ಇವರು ಉದಾಹರಣೆಗೆ ಕಣ್ಣಿದೆ, ಅವನಿಗೆ ಸ್ಪೆಕ್ಸ್ ಇದೆ, ಗೊತ್ತಾಯ್ತಾ? ಒಬ್ಬನಿಗೆ ಸ್ಪೆಕ್ಸ್ ಇಲ್ಲ, ಕಣ್ಣಿದೆ. ಯಾರು ಗ್ರೇಟ್ ಈಗ? ಸ್ಪೆಕ್ಸ್ ಇಲ್ಲದೆ ಜಾಸ್ತಿ ಓದ್ತಾರೆ, ಇವರು ಎಷ್ಟಿದ್ದು ಈಗ ಓದ್ತಾರೆ. ನೋಡೋದಕ್ಕೆ 2 ಕಣ್ಣು, ಕಾಂಟ್ಯಾಕ್ಟ್ ಲೆನ್ಸ್ ಬೇರೆ ಜೊತೆಗೆ, ಇನ್ನು ಕೂಲರ್ ಬೇರೆ ಇನ್ನೊಂದು. ಇಷ್ಟೆಲ್ಲ ಮಾಡಿ ಕೊಡೋವನಿಗೆ ಸಮಸ್ಯೆ ಇರೋವನಿಗೆ ಅದು ಡಿಪೆಂಡೆನ್ಸ್. ಅವನು ಬಿಟ್ಟು ಹೋದಾರು ಪಂಜಿತೆ ಆಗೋಯಿತು. ಸ್ಪೆಕ್ಸ್ ಬಿಟ್ಟಾದರೆ ಕಥೆ ಮುಗೀತು ಅವನು. ಕಣ್ಣು ಹಾಗಲ್ಲಿ ಬಿಡ್ಲಕ್ಕೆ ಬರೋದಿಲ್ಲ, ನೋಡೋದು ಹೆಚ್ಚು ಕಾಣಿಸುತ್ತೆ. ಆಗಿದ್ದೇನದು ಆ್ಯಕ್ಚುಲಿ ಮೈನಸ್ ಪಾಯಿಂಟ್ ಆಯಿತು, ಇದಾಗಲಿ ಪ್ಲಸ್ ಪಾಯಿಂಟ್ ಆಗಲಿಲ್ಲ. ಹಾಂ, ಅಲ್ಲ, ಲಿಂಗದೇಹ. ಫಸ್ಟ್ ಲಿಂಗದೇಹ ತಗೋಬೇಕು, ಆಮೇಲೆ ಅನಿರುದ್ಧ ದೇಹ, ಆಮೇಲೆ ಈ ದೇಹ. 3 ಸ್ವರೂಪ ದೇಹ ಇದ್ದಿದೆ.
ಹೇಳಿದ್ನಲ್ಲ, ಬಾಡಿ ಅದ್ರ ಮೇಲೆ ಬನಿಯನ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಅದ್ರ ಮೇಲೆ ಕೋಟ್ ಹಾಕ್ಕೊಂಡು, ಅದಕ್ಕೆ ಟೈ ಕಟ್ಟಿಕೊಂಡು ಎಷ್ಟಾಗೋಯ್ತು, ಸಿಕ್ಕಾಪಟ್ಟಿ ಆಗೋಯ್ತು. ಬೆಂಕಿ ಹತ್ತಿದ್ರೆ ಅವ್ರು ಬಿಸಿ ಹೊತ್ತಿಗೆ ಸತ್ತೋಗಿರ್ತಾರೆ, ಸುಟ್ಟೋಗ್ಬಿಟ್ಟಿರ್ತಾರೆ. ಅದು ದೇವರಿಗೆ ಅದಿಲ್ಲ, ಒಂದೇ ಇದ್ದು ಓಡೋಗ್ಬಿಡ್ತಾರೆ ಅಷ್ಟೇ. ಸ್ವರೂಪ ದೇಹಕ್ಕೆ ಸುಡೋದೇ ಇಲ್ಲ ಸ್ವರೂಪ ದೇಹ. ಈಶ್ವರಸ್ಯಾಪಿ ಯುದ್ಧಗತತ್ವಾತ್ ಮೋಹಾತ್ ಒಂದು ದೃಷ್ಟಿಯಿಂದ ದೃಷ್ಟಾಂತವಾಗಿ ಕೊಟ್ಟಿದ್ದು. ಇನ್ನೊಂದು ದೃಷ್ಟಿಯಿಂದ ಏನಂದರೆ ಈ ಪ್ರಶ್ನೆ ಬರ್ಬೋದು, ಬಾಯಿ ಬಿಟ್ಟು ಹೇಳದೇ ಇರ್ಬೋದು ಅರ್ಜುನ ಅಂತ ತಿಳ್ಕೊಂಬೋಣ, ಉಳಿದವರು ಹೇಳದೇ ಇರ್ಬೋದು, ಗೊತ್ತಿಲ್ಲದಿದ್ದವ್ರು. ಕೃಷ್ಣ ಸಾರಥಿಯನ್ನು ಮಾತ್ರಕ್ಕೇ ಯುದ್ಧ ಮಾಡೋದಿಲ್ಲ ಅಷ್ಟೇ, ಸಾಯಬಾರ್ದು ಅಂತೇನಿಲ್ಲ. ಅದು ಎಷ್ಟು ಜನ ಸಾರಥಿ ಸತ್ತಿದ್ದಾರೆ ಈಗ? ಇಡೀ ಯುದ್ಧದಲ್ಲಿ ಉಳ್ಕೊಂಡು ಇಬ್ಬರೇ ಸಾರಥಿಗಳು, ಒಬ್ಬ ಕೃಷ್ಣ, ಇನ್ನೊಬ್ಬ ವಿಶೋಕ, ಭೀಮಸೇನ ಸಾರ್. ಇನ್ಯಾರು ಹರಿವಾಯುಗಳು ಸಾದರೆ ಅವ್ರಿಗೆ ನಂಬಿದರೆ ಉಳ್ಕೊಂಡು ಭೀಮಾಭಿರಕ್ಷಿತ, ವಿಶೋಕನಿಗೂ ಅನ್ವಯ ಆಯಿತು ಸಾರಥ್ಯ. ಸಾರಥಿ ಆದ ಮಾತ್ರ ಸಾಯಬಾರದು ಅಂತಿಲ್ಲ ಅಲ್ಲ. ಆದ್ದರಿಂದ ಏನಾಗ್ಬೋದು, ಕೃಷ್ಣನಿಗೆ ನಾಶ ಇರಬಹುದು ಅಂತ ಪ್ರಶ್ನೆ ಬರ್ಬೋದು. ಕೃಷ್ಣ ಅಂತ ಅನ್ವಿಷ ಬಿಟ್ಬಿಡು, ನಿನಗೇನಾರು ಆದ್ರೆ ಅಂತ ಕೇಳಿದರೆ ಯೋಚನೆ ಮಾಡಬೇಡ, ಇರೋದು ಆಕಾಶ ಡೆಸ್ಟ್ರಾಯ್ ಆಗುತ್ತಾ ಹಾಗೆ. ಈಶ್ವರಸ್ಯಾಪಿ ಯುದ್ಧಗತತ್ವ ಮೋಹಾತ್ ತಸ್ಯಾಪಿ ಉಭಯ ವಿಧ ಅನಿತ್ಯತ್ವ ಶಂಕಾ ಪ್ರಾಪ್ತ. ಉಭಯ ವಿಧ ಅಂದ್ರೇನೋ ದೇಹತಾನ ಎರಡೂ ಆಗಿಬಿಡ್ಬೋದು. ಉಳಿದವರಿಗೆ ಅರ್ಜುನ ಸಂಶಯ ಇದೆ. ಈಗ ಯಾವ ಸಂಶಯ ಇದು ಬರ್ಬೋದು. ದೇವರಿಗೆ ಹೇಗೆ ದೇಹನಾಶ ಚೇತನನಾಶ ಎರಡೂ ಸಂಭಾವಿತನೋ ದೇವರಿಗೂ ಎರಡೂ ಆಗ್ಬೋದಲ್ಲ. ಅನಿವಾರ್ಯತೆ ನತ್ವೇವಾಹ, ಇದೆಲ್ಲ ಉತ್ತರ. ನತ್ವೇವಾಹಂ ಇದಿಷ್ಟು ಭಾಷೆಯಲ್ಲಿ ಬರೆದಿದ್ದಿಲ್ಲ, ಇಲ್ಲಿ ಬರೆದು ಭಾಷೆ ಅಷ್ಟೇ ನೋಡಿದ ನಮಗೆ ಲೇಷತ, ಇದು ಇನ್ನೂ ಲೇಷತ, ಇನ್ನೂ ಬರೋದಿಲ್ಲ. ಬೇರೆ ಗ್ರಂಥ ಮತ್ತೆ ಸರ್ವಮೂಲ ಬೇರೆ ಕಡೆಯೆಲ್ಲ ಏಕಾಸ್ಕಂದ ಭಾಗವತ ಮೊದಲಾದವುಗಳಲ್ಲಿ, ಕಪಿಲಗೀತಾ ಮೊದಲಾದವುಗಳಲ್ಲಿ ಇದು ಬೇಕಾದ ಅನೇಕ ಅಂಶಗಳು ಮತ್ತೆ ಬರುತ್ತೆ. ಅದೆಲ್ಲ ಸೇರಿಸ್ಕೋಬೇಕು. ಯದ್ಯಪೇಶ ಶಂಕಾ ಅರ್ಜುನಸ್ಯ ನಾಸ್ತಿ. ಕೃಷ್ಣನ ಬಗ್ಗೆ ಶಂಕೆ ಇಲ್ಲ, ಅಚ್ಯುತ ಅಂತ ಕರೆದಿದ್ದರಿಂದ ಆತನಿಗಿಲ್ಲ. ಅದು ಸಂಭಾವಿತ ಶಂಕೆ ಆಯಿತು. ಪ್ರಾಬಬಲ್ ಡೌಟ್ ಬೇರೆ, ಆ್ಯಕ್ಚುಯಲ್ ಡೌಟ್ ಬೇರೆ. ತಥಾಪಿ ಪ್ರಾಪ್ತ ಲೋಕೋಪಕಾರಾರ್ಥಂ ಭಗವತಾ ನಿವಾರ್ಯತೆ. ಆದರೆ ಲೋಕೋಪಕಾರಕ್ಕೋಸ್ಕರ ಪರಮಾತ್ಮ ತನ್ನನ್ನು ಸೇರಿಸ್ಕೊಂಡು ಹೇಳಿಬಿಡ್ತಾನೆ. ಅರ್ಜುನ ಬಿಟ್ಟಿರ್ಬೋದು, ಗೊತ್ತಿದ್ದು ಬಿಟ್ಟಿರ್ಬೋದು, ಯಾತಕ್ಕೋ ಬಿಟ್ಟಿರ್ಬೋದು ಅಂತ ತಿಳ್ಕೊಂಡು ಉಳಿದವರು ಅವರೇ ಸಂಶಯ. ಪಾಪ ಕೃಷ್ಣನಿಗೇನವ್ರು ಆಗಿಬಿಟ್ರೆ ಕೊನೆಗೆ ಅರ್ಜುನ ಬಿಟ್ಟಿದ್ದು ಒಳ್ಳೇದೇ ಆಗುತ್ತೆ ಅಂತ. ಅದೂ ಅಲ್ಲ. ಅದೇನದು ಪ್ರಾಬಬಲ್ ಡೌಟ್ ಬೇರೆ, ಆ್ಯಕ್ಚುಯಲ್ ಡೌಟ್ ಬೇರೆ. ಇದು ಪ್ರಾಬಬಲ್, ಯಾರು ಕೇಳಿದ ಹೋದರೂ ಹೇಳ್ಬೋದು. ಏಕಾಂತೆ ಕಥಯನ್ನಪಿ, ಇದು ಇಂಪಾರ್ಟೆಂಟ್ ವಾಕ್ಯ ಇದು. ಏಕಾಂತೆ ಕಥಯನ್ನಪಿ ವ್ಯಾಸರೂಪೇಣ ತದೇವ ಲೋಕೆ ಪ್ರಕಾಶಯಿಷ್ಯತಿ. ಏಕಾಂತೆ ಕಥಯನ್ನಪಿ, ಇಲ್ಲಿಗೆ ಪ್ರಶ್ನೆ ಮಾಡ್ಬೋದು. ಉಳಿದವ್ರಿಗೆ ಡೌಟ್ ಅಂತೀರಿ, ಉಳಿದವ್ರು ಯಾರಿದ್ದಾರೆ ಕೇಳಕ್ಕಲ್ಲಿ? ಕೃಷ್ಣ ಹೇಳ್ತಿರೋದು ಯಾರಿಗೀಗ? ಅರ್ಜುನನಿಗೆ ರಥದಲ್ಲಿ ಮಾತಾಡ್ತಾ ಕೂತಿದ್ದಾರೆ. ನಾವು ಹೇಳೋದು ಎ ಸಿ ಕಾರಲ್ಲಿ ಮಾತಾಡಿ ಹೊರಗಡೆ ಹೇಗೆ ಕೇಳಿಸುತ್ತೆ? ಒಬ್ಬನೇ ಇಬ್ಬರೇ ಕೂತಿರೋದು ಆ ಥರ. ಏನು ಉಳಿದವ್ರಿಗೆ ಏನು ಗೊತ್ತತ್ತೆ ಅಂದರೆ, ಹೌದು ಇಲ್ಲೇನು ಹೇಳ್ತಿರೋದು ಏಕಾಂತದಲ್ಲೇ. ಏಕಾಂತೆ ಕಥೆಯನ್ನಪಿ ವ್ಯಾಸರೂಪೇಣ ತದೇವ ಲೋಕೆ ಪ್ರಕಾಶಯಿಷ್ಯತಿ. ವೇದವ್ಯಾಸ ರೂಪದಿಂದ ಅದನ್ನು ಬರೆದು ಪ್ರಕಾಶನ ಬರೆದು ಮಾಡೋದ್ರಿಂದಾಗಿಯೇ ಅಲ್ಲಿ ಎಲ್ಲರಿಗೂ ಡೌಟ್ ಬರುತ್ತಲ್ಲ. ನಾನು ಹೇಳಿದ್ದೇ ಬರದ ಅಂದಮೇಲೆ ಹೇಳಬೇಕಾದ್ರೆ ಒಬ್ಬನಿದ್ರು ಕೂಡ ಮುಂದೆ ಕೇಳಬೇಕಾದ್ರೆ ಅಷ್ಟು ಜನ ಇರ್ತಾರೆ. ರೇಡಿಯೋ ಟಾಕ್ ಎಕ್ಸಾಂಪಲ್ ಅದಕ್ಕೆ. ರೇಡಿಯೋ ಟಾಕ್ ಯಾರು ಅವರು ರೆಕಾರ್ಡ್ ಮಾಡೋರು ಇರೋಲ್ಲ. ರೇಡಿಯೋ ಟಾಕ್ ಎಲ್ಲ ಬಿಟ್ಟು ಕ್ಲೋಸ್ ಮಾಡಿ ಹೋಗಿಬಿಡ್ತಾನೆ ಆ ಕಡೆ. ಅಲ್ಲಿಂದ ನೋಡಿ, ಬೇರೆ ಕಡೆಯಿಂದ ನೋಡಿ, ಇಲ್ಲಿ ನೋಡೋಕ್ಕೆ ಬರೋಲ್ಲ, ಯಾರೂ ಇರೋಲ್ಲ. ಅವನು ಏನು ಮಾತಾಡ್ಬೇಕಾರೆ ಯಾರೂ ಇಲ್ಲ ಅಂತ ಮಾತಾಡೋಕ್ಕೆ ಬರೋದಿಲ್ಲ. ಅಷ್ಟು ಜನ ಕೇಳ್ತಾರೆ, ತಲೆಯಲ್ಲಿ ಇರಬೇಕಾದ ಮಾತಾಡೋ ಏನಿರಬೇಕಾಗ ಅಷ್ಟು ಜನ ಕೇಳ್ತಾ ಇದ್ದಾರೆ. ಇದು ಬ್ರಾಡ್ಕಾಸ್ಟ್ ಆದಾಗ ಆ ರೀತಿ ಇಟ್ಕೊಂಡೇ ಮಾತಾಡಬೇಕಾದ. ಅದೇ ರೀತಿಯೇ ಕೃಷ್ಣ ಮಾಡ್ತಾರೆ. ಇದು ದೃಷ್ಟಿಯಿಂದ ಹಾಗೇನೆ ಆಡಿಯೋ ವಿಡಿಯೋ ಎರಡೂ ಆಯ್ತು. ಈಗ ಅರ್ಜುನನಿಗೆ ಎದುರು ನಿಂತ್ಕೊಂಡು ಹೇಳಿದೆ, ಉಳಿದವರಿಗೆ ಮಾತು ಕೇಳಿಸ್ತೆ ಅಷ್ಟೇ. ವ್ಯಾಸರೂಪೇಣ ತಥೇವ ಲೋಕೆ ಪ್ರಕಾಶಯಿಷ್ಯತಿ. ಇದರಿಂದ ಏನು ಹೇಳಿದಾಗಾಯ್ತು? ಈಗ ಮುಖ್ಯವಾಗಿ ಕೃಷ್ಣ ಮತ್ತು ವೇದವ್ಯಾಸರು ಒಂದೇ ಒಂದು ಮೇನ್ ಪಾಯಿಂಟ್. ಎರಡನೇದು ಅನೇಕರ ಪ್ರಶ್ನೆಗೆ ಉತ್ತರ ಇದು. ಕೃಷ್ಣ ಹೇಳಿದ, ಬರೆದಿದ್ದಾರೋ? ಯಾರೋ ಬರೆದ್ರೆ ಕೃಷ್ಣ ಹೇಳಿದ್ದಾಗತ್ತೆ. ಮತ್ತೆ ಯಥಾಪ್ರಕಾರ ನಮಗೇನಾಯ್ತದೀಗ? ಯಾರೋ ಬರೆದಾಗಾಯ್ತಲ್ಲ, ತಾನೇ ಬರದ. ಸೊ ಡಬಲ್ ಭಗವದ್ಗೀತೆ ಇದು. ಆ ಅರ್ಥದಲ್ಲಿ ಕೃಷ್ಣ ಹೇಳಿದ್ದರಿಂದನೂ ಭಗವದ್ಗೀತೆ, ಬರೆದಿದ್ದರಿಂದನೂ ಭಗವದ್ಗೀತೆ. ಮತ್ತು ತಾನೇ ಹೇಳಿ ತಾನೇ ಬರೆದಿತ್ತು. ಎಷ್ಟೋ ಜನಕ್ಕೆ ಆಚಾರ್ಯರೇ ಕರ್ಮದಿನಣೆ ಅದರಲ್ಲಿ ಉಪನ್ಯಾಸ ಮಾಡಿದ್ರು. ಆ ಥರ ಶಿಷ್ಯರು ಬರ್ಕೊಂಡ್ರು. ವರ್ಡಿಂಗ್ಸ್ ಎಲ್ಲ ಅವ್ರದ್ದೇ ಆದರೂ ಕೂಡ ಲೇಖನ ಅವ್ರ ಕೈಯಿಂದ ಮಾಡಿದ್ದಲ್ಲ. ಗೊತ್ತಾಯ್ತು? ಇಲ್ಲೇನಾಯ್ತು, ಅವರೇ ಬರೆದಾದ್ರೆ ಇದು ಕೂಡ ಹೇಳಿ ಬರೆಸಿ ಎಷ್ಟು ವಿಷಯ ಇದೆ. ಒಂದು ಮಾತಿಗೆ ಎಷ್ಟು ಅರ್ಥ ಇದೆ. ಏಕಾಂತೆ ಕಥೆಯನ್ನಪಿ ವ್ಯಾಸರೂಪೇಣ ತದೇವ ಲೋಕೆ ಪ್ರಕಾಶಯಿಷ್ಯತಿ. ಇದ್ರ ಉಳಿದವ್ರು ಯಾರಿಗೂ ಅವ್ರಿಗೆ ಗೊತ್ತಿಲ್ಲ. ವೇದವ್ಯಾಸರು ಮಹಾಭಾರತ ಬರೆದರು, ಅವರೇ ಕೃಷ್ಣ. ಅದೆಲ್ಲ ಉಳಿದವರಲ್ಲಿ ಆ ಪರಿಜ್ಞಾನ ಇಲ್ಲೇ ಇಲ್ಲ. ಯಾವುದನ್ನ? ಹೌದು ಹೌದು, ಹೇಗೆ ಆಗಲಿ ಬರೆದಿದ್ದು. ಪ್ರಕಾಶಯಿಷ್ಯತಿ ಅಂದರೆ ಏನೀಗ? ಪ್ರಕಾಶನ ಮಾಡೋದು.
ಬರೆದಿದ್ವಲ್ಲ ಪ್ರಕಾಶನ ಮಾಡೋದು ಅಂತ ಹೇಳಿದ್ರಿಂದ ಹಾಗೆ ಆಯ್ತಲ್ಲ. ಮೊದಲೇ ಪ್ರಕಾಶ ಸರ್ವಜ್ಞ ಲೋಕ ಮೂರು ಸಾಮಾನ್ಯ ಯೋಗಿಗಳಿಗೆ ಹಿಂದೆ ಮುಂದಿನ ಗೊತ್ತಾಗುತ್ತೆ ಟು ಸಮ್ ಎಕ್ಸ್ಟೆಂಟ್. ದೇವರಿಗೆ ಗೊತ್ತಿರೋದ್ರಿಂದ ಮೊದಲು ಹೇಳಿದ್ರು ಅಷ್ಟೇ, ಆಮೇಲೆ ಹೇಳಿದ್ರು ಅಷ್ಟೇ, ಪ್ರಕಾಶನ ಮಾಡಿದ್ದು ಆಮೇಲೆ ಅಷ್ಟೇ. ದೇಹಿನೋ ಅಸ್ಮಿನ್ ಆ ಲೈನೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಸಿಗುತ್ತೆ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ಅದಿಷ್ಟಕ್ಕೆ ಆ ಶ್ಲೋಕಕ್ಕೀಗ ಆ ಶ್ಲೋಕ ಇನ್ನೂ ಇಷ್ಟುಗಿದೆ ಆಯ್ತು. ಈಗ ಒಂದೇ ಶ್ಲೋಕಕ್ಕೇನೆ ಮುಂದೆ ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ರೀತಿ ಒಟ್ಟಿಗೆ ಓದಿದಾಗ ಏನಾಗುತ್ತೆ, ಏನು ವ್ಯತ್ಯಾಸ ಇದೆ ಗೊತ್ತಾಗುತ್ತೆ. ಅದನ್ನೇ ಪ್ರತ್ಯೇಕ ಓದಿ ಓದೋ ಹೊತ್ತಿಗೆ ಅದೆಲ್ಲ ಮರ್ತೋಗಿರುತ್ತೆ. ಆದ್ದರಿಂದ ಏನಿರೋದಿಲ್ಲ, ಎರಡಕ್ಕೂ ಕಂಪೇರ್ ಮಾಡೋಕ್ಕಾಗುತ್ತೆ. ಎರಡು ಜೊತೆಗಿಟ್ಟು ಕಂಪೇರ್ ಮಾಡೋದು ಹೇಗಿರ್ತದೆ. ಒಟ್ಟಿಗೆ ಇವರು ಇಬ್ಬರು ಇದ್ದಾರೆ, ಅಲ್ಲಿ ಬೆಟ್ ಮಾಡಿ ಇಲ್ಲಿ ಮತ್ತೆ ತೊಂದ ಜೊತೆಯಲ್ಲಿ ನಿಲ್ಲಿಸ್ಬಿಟ್ರೆ ಕಷ್ಟ ಕಂಡುಬಿಟ್ರೆ, ಪಕ್ಕದಲ್ಲಿ ನಿಲ್ಲಿಸ್ಬಿಟ್ರೆ ಅಳದು ನೋಡಬೇಕಾಗಿಲ್ಲ ಯಾರ ಎತ್ತರ ಜಾಸ್ತಿ ಅಂತೇಳಿ. ಆ ರೀತಿಯಲ್ಲಿ ಆ ರೀತಿ ಓದಬೇಕು. ಅದೊಂದು ಕ್ರಮ, ಇದೊಂದು ಕ್ರಮ. ಅದು ಬೇಡ ಅಂತಲ್ಲ, ಅದೊಂದು ಕ್ರಮ, ಇದೊಂದು ಕ್ರಮ. ಹೆಚ್ಚು ಕ್ರಮದಲ್ಲಿ ಓದ್ದಷ್ಟು ಏನಾಗ್ತಾ ಹೋಗುತ್ತೆ, ವಿಷಯ ಸ್ಪಷ್ಟ ಡಿಫರೆಂಟ್ ಆಗಲ್ಲ ನೋಡಿದಷ್ಟು ಕೂಡ ಏನೋ ಕ್ಲಾರಿಟಿ ಜಾಸ್ತಿ ಬರುತ್ತೆ. ಆದ್ದರಿಂದ ಒಟ್ಟಿಗೆ ಸೇರಿಸಲಿಲ್ಲ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ಅಸ್ಮಿನ್ ದೇಹೇ ದೇಹಿನಃ ಅಸ್ಮಿನ್ ದೇಹೇ ದೇಹಿನಃ ದೇಹವುಳ್ಳ ಜೀವ ಇದ್ದಾನೆ. ದೇಹಿ ಧನಾಧನಿ ದೇಹವುಳ್ಳ ಜೀವನಿಗೆ ಅಸ್ಮಿನ್ ದೇಹೆ ಈ ದೇಹದಲ್ಲಿ ಅಂತ ಹೇಳಿದ್ರಿಂದ ಬೇರೆ ದೇಹ ಇದೆ ಅಂತಾಯಿತು. ಈ ದೇಹದಲ್ಲಿ ಏನಿದೆ, ಕೌಮಾರ ಯೌವನ ಜರ ಇದೆ. ಯಾವ ದೇಹದಲ್ಲಿಲ್ಲ ಇದು? ಸ್ವರೂಪ ದೇಹದಲ್ಲಿಲ್ಲ. ಗೊತ್ತಾಯ್ತು. ಈ ದೇಹ ಸರಿ ಇಲ್ಲಿ ಬರಲಿಲ್ಲ, ಮುಂದೆ ಬರೀತಾರೆ. ಇಮೇ ದೇಹ ಅಂತ ಬರೆದಾಗ ಬೇರೆ ದೇಹ ಅಂತಿದೆ, ಮುಂದೆ ಇಲ್ಲೇ ಬರುತ್ತೆ. ಇಲ್ಲಿ ಸೇರಿಸ್ಕೋಬೇಕು ನಾವು ಅದರ, ಅಲ್ಲೊಂದೇ ಓದಬಾರ್ದು. ಆ ಪ್ರಸಂಗ ಬಂದೆಲ್ಲ ಸೇರಿಸ್ಕೋಬೇಕು. ಹಾಂ, ಯಾವುದಕ್ಕೆ? ಸ್ಥೂಲ ದೇಹ. ಈ ದೇಹಕ್ಕೇನಿದೆ? ಕುಮಾರ ಅಂತ ಕರೀತಾರೆ. ಯೌವನಂ ತರುಣ ಅಂತ ಕರೀತಾರೆ. ಜರ ಮುದುಕ ಅಂತ ಕರೀತಾರೆ. ಸೊ ಕೌಮಾರ ಅಂದ್ರೇನು? ಕುಮಾರತನ. ಗೊತ್ತಾಯ್ತಾ? ಯೌವನ ಅಂದ್ರೇನು? ತಾರುಣ್ಯ. ಜರ ಅಂದ್ರೇನು? ಮುಪ್ಪು. ಇದು ಮೂರು ಬರುತ್ತಾ ಇದೆ. ಇದು ಎಲ್ಲರೂ ಕಂಡಿದೆ. ಇದರಲ್ಲಿ ಏನಾದ್ರು ಬೇರೆ ಕೈವಾಡ ಇಲ್ಲ. ಏನಾಗುತ್ತೆ, ದೇಹ ತನಿಷ್ಠಾನ ಏನಾಗುತ್ತೆ ಅಂತ ತಿಳ್ಕೊಂಡ ಪ್ರಕಾರ ಕೂಸು ದೊಡ್ಡದಾಗಿ ಬೆಳೀತು, ಖುಷಿ ಆಯಿತು. ಕುಮಾರ ಇನ್ನೂ ತರುಣಾದ, ಇನ್ನೂ ಖುಷಿ ಆಯಿತು. ಮುಪ್ಪಾಯಿತು, ಸಹಜವಾಗಿ ಆಯಿತು. ಆದರೆ ಖುಷಿ ಪಡದೆ ಹೋದರೂ ಕೂಡ ಏನಾಗುತ್ತೆ, ಅನಿವಾರ್ಯ. ಅದು ಹೇಗೆ ಅನಿವಾರ್ಯನೋ ಇಲ್ಲಿ ಎರಡು ಸ್ವಾರಸ್ಯ ಇದೆ. ಈಗ ನಾವು ಎರಡು ಹೇಳಿದರೆ ಸಾಕಾಗ್ತದೆ. ಮುಪ್ಪ್ಯಾಕೆ ಹೇಳಬೇಕು? ಮತ್ತೆ ಕೌಮಾರ ಯೌವನ ಇದ್ದಾಗೆ ಸಾವು ಹಾಗೆ ಅಂತ ಹೇಳ್ಬೋದು. ಮುಪ್ಪು ಅಂತ ಅದಕ್ಕೆ ಹೇಳಬೇಕಾಗಿತ್ತು ಅಂತ ಹೇಳಿದರೆ, ಕೌಮಾರ ಯೌವನ ವಾಂಟೆಡ್, ಮುಪ್ಪು ಅನ್ವಾಂಟೆಡ್. ಅರ್ಥ ಆಯ್ತಾ? ಹಾಂ, ಹೇಳಿ. ಏನು ಅದೇ ಅದು ಅಪಚಯ ಆಗತ್ತೆ ಅಂತ ಮೈನಸ್ ಪಾಯಿಂಟ್ ಕೂಡ ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲೋ? ಸಾವು ಮೈನಸ್ ಪಾಯಿಂಟ್, ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗಿದ್ರೆ. ಇಲ್ಲದ್ರೆ ಏನಾಗ್ತಿತ್ತು, ಅದು ಪ್ಲಸ್ ಪಾಯಿಂಟ್. ಕೃಷ್ಣ ಇದು ಮೈನಸ್ ಪಾಯಿಂಟ್ ಅಲ್ಲ, ಆದರೆ ಮೈನಸ್ ಪಾಯಿಂಟ್ ಹೇಳ್ತಿದ್ದೀರಿ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ಭಾಳ ಸ್ವಾರಸ್ಯದ ಪದ. ಕೌಮಾರಂ ಯೌವನಂ ಜರ. ಅದು ಇಷ್ಟಪಡಲಿ ಪಡದೇ ಇರಲಿ ಏನಾಗುತ್ತದು ಬರುತ್ತೆ. ಎಷ್ಟು ಕಷ್ಟಪಟ್ಟರೂ ಕೂಡ ಅದು ಇದಾಗೋದಿಲ್ಲ. ದೈಹಿಕ ಮಾಡಿಕೊಳ್ಳೋದಲ್ಲ, ಬರೀ ಅಪರೇಟ ಹೊರತು ಯಾವುದಕ್ಕೂ ಅದು ಅರ್ಥ ಇಲ್ಲ. ಯೌವನಂ ಜರ ತಥಾ ನೋಡಿ, 2 ಪ್ಲಸ್ಸು 2 ಮೈನಸ್ಸು. ಕೌಮಾರ ಯೌವನ ಪ್ಲಸ್ಸು, ಜರ ದೇಹಾಂತರ ಪ್ರಾಪ್ತಿ ಮೈನಸ್ ಪಾಯಿಂಟ್. ಅಲ್ಲೂ ವ್ಯತ್ಯಾಸ ಇದೆ. ಒಂದು ಜರ ಮುಪ್ಪು, ದೇಹ ಇದ್ದೇ ಅನ್ವಾಂಟೆಡ್ ಆಗುತ್ತೆ, ದೇಹ ಹೋಗಿ ಅನ್ವಾಂಟೆಡ್ ಆಗುತ್ತೆ ಆಮೇಲೆ. ಆದರೆ ಸಾವು ಅಂತ ಕರೀಲಿಲ್ಲ, ದೇಹಾಂತರ ಪ್ರಾಪ್ತಿ ಅಂತ ಕರೀಲಿ. ದೇಹಾಂತರ ಪ್ರಾಪ್ತಿ. ಒಬ್ಬನು ಜಾಬ್ ಚೇಂಜ್ ಮಾಡ್ತಾನೆ, ರಿಟೈರ್ಡ್ ಅಂತ ಕರೆಯೋದಿಲ್ಲ. ಯಾವ ರಿಟೈರ್ಡ್ ಅಂತ ಕರೀತಾರೆ? ಯಾವ ಜಾಬು ಮಾಡೋದಿಲ್ಲ, ಅದು ರಿಟೈರ್ಡ್. ಜಾಬ್ ಚೇಂಜ್ ಮಾಡಿ, ಇವತ್ತು ಜಾಬ್ ಚೇಂಜ್ ಮಾಡಿ ಹಿಂದೆ ಅರ್ಥ ಆಗ್ತಿದ್ದಿಲ್ಲ, ಈಗ ಅರ್ಥ ಆಗುತ್ತೆ. ಹಿಂದೆ ಕೆಲಸ ಸಿಕ್ತು ಅಂದರೆ ಆಲ್ಮೋಸ್ಟ್ ಗಟ್ಟಿ ಅದು ಏನು ಮಾಡಿ ಬಿಡ್ತಿರಲಿಲ್ಲ. ಅದು ವಯೋವರೆಗೂ ಅದರಲ್ಲೇ ಇರುತ್ತೆ. ಅಲ್ಲಿ ಬಿಟ್ಟರೆ ಮೈನಸ್ ಪಾಯಿಂಟ್ ಅದು. ಆ್ಯಕ್ಚುಲಿ ಇವಾಗ ಬಿಡದೆ ಹೋದರೆ ಮೈನಸ್ ಪಾಯಿಂಟ್. ಈಗ ಅಲ್ಲೇ ಇದೆಯಾ ದಡ್ಡ ಆಗಿದ್ರೆ ಯಾರು ಇದನ್ನು ಕರೆದಿಲ್ಲ ಅಂತ ಇಲ್ಲೇ ಇದ್ದೀವಿ. ಅದು ಎಷ್ಟು ವ್ಯತ್ಯಾಸ ಆಯಿತು, ಸ್ವಲ್ಪ ನಾವು ಕಂಡ ಹಾಗೆ ಅಷ್ಟು ವ್ಯತ್ಯಾಸ ಇತ್ತು. ದೇಹಾಂತರ ಪ್ರಾಪ್ತಿನ ಹಾಗೆ. ಬೇರೆ ಕೆಲಸ ಹಿಂದೆ ಮಾಡ್ದ ಅಂದರೆ ಅವನು ಸರಿಯಾಗಿ ಮಾಡ್ದಾನೆ ಹೋಗಿದ್ದಾನೆ ಅಂತ ಅರ್ಥ. ಇಲ್ಲಿ ಸರಿಯಾಗಿ ಮಾಡಿ ಹೋಗಿದ್ದಾನೆ ಅಂತ ಅರ್ಥ. ಸೊ ದೇಹಾಂತರ ಪ್ರಾಪ್ತಿಗೆ ಒಳ್ಳೆಯವನಿಗಾದರೆ ಹೀಗೆ ಅರ್ಥ, ಕೆಟ್ಟವರಿಗಾದರೆ ಆ ಅರ್ಥ. ದೇಹಾಂತರ ಪ್ರಾಪ್ತಿ ಅಂದ ಮಾತ್ರಕ್ಕೆ ಒಳ್ಳೆ ದೇಹನೇ ಆಗಬೇಕು ಅಂತ ಇರಲಿಲ್ಲ, ಬೇರೆ ದೇಹ ಬರುತ್ತೆ ಅಷ್ಟೇ. ದೇಹ
ಏನು? ಹ್ಞೂ ಹಾಂ, ಅದು ಬಿಡ್ತಾನೆ. ಇಲ್ಲಿ ಕೆಲವೊಮ್ಮೆ ನಾವು ಅಲ್ಲಿ ಹಾಗಲ್ಲ, ಡಿಸ್ಮಿಸ್ ಆಗ್ತಾನೆ ಅಥವಾ ಬೇರೆ ಕಡೆ ಬಿಟ್ಟು ಓಡೋಗ್ತಾನೆ. ಹಾಂ, ಚೇಂಜ್ ಮಾಡುವಾಗ ಬಿಡ್ತಾನೆ. ಬಟ್ ಅಲ್ಲಿ ಏನಾಯ್ತು, ಇಲ್ಲೂ ಕೂಡ ಅಷ್ಟೇ. ಜ್ಞಾನಿಗಳಿಗೆ ಗೊತ್ತು ಮುಂದಿನ ದೇಹ, ಜ್ಞಾನಿಗಳಿಗೆ ಗೊತ್ತಿರುತ್ತೆ. ಎಷ್ಟೋದ್ರೆ ಮೊದಲೇ ಹೇಳಿದವರು ಇದ್ದಾರೆ, ಈ ರೀತಿ ಬರುತ್ತೆ ಮತ್ತೆ ಬರುತ್ತೆ ಹೇಳಿದವರು ಇದ್ದಾರೆ, ಮೊದಲು ಗೊತ್ತಿದೆ ಅವರಿಗೆ. ಎಲ್ಲರಿಗೂ ಗೊತ್ತಾಗಲ್ಲ ಅಷ್ಟೇ. ಹಾಂ ಹೌದು, ಅದೇ ಹೇಳಿದ್ದು ದೇಹಾಂತರ ಪ್ರಾಪ್ತಿ ಎಂಬುದೇನು ನೆಕ್ಸ್ಟ್ ಸ್ಟೆಪ್. ಹೇಗೆ ನೆಕ್ಸ್ಟ್ ಸ್ಟೆಪ್ ಆದರೆ ನೆಕ್ಸ್ಟ್ ಸ್ಟೆಪ್ಪೇ ಅದು. ಸೊ ಸಾವು ಅಂತ ಆಗಲೇ ಇಲ್ವಲ್ಲ. ಹಾಂ, ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ಧೀರನಾದವನು, ಧೀರ ಅಂದ್ರೇನು? ಧಿಯಾ ರಮತೆ ಇತಿ ಧೀರ, ವಿಚಾರ ಮಾಡೋನು ಅಂತ. ವಿಚಾರ ಮಾಡೋನು ಏನು ಮಾಡೋದಿಲ್ಲ, ಅಂಗಡಿ ಹೋಗಿ ಸೇರು ಕೊಂಡ್ಕೊಂಡ್ಬಿಟ್ಟ, ಪ್ಯಾಕ್ ಮಾಡಿದ್ರೆ ಬಂತು, ಮನೆ ಜೊತೆ ಬಂದವರು ಅರೆ ಸೇರು ಕೇಳಿ ಡಬ್ಬ ಕಳಿಸಿಬಿಟ್ಟಲ್ಲ ಅಂತ ಯೋಚನೆ ಮಾಡಿದೆ. ಅವನಿಗೆ ಯಾಕೆ ಯೋಚನೆ ಮಾಡಲ್ಲ? ಅವನು ತಿಳಿದೆ ಧೀರ, ಅವನಿಗೆ ಮತ್ತೆ ಜಾಯಿನ್ ಮಾಡ್ಕೊಳ್ಳೋಕೆ ಬರುತ್ತೆ, ಮಾಡಿಕೊಂಡು ಓ ಅಂತ ಅರ್ಥ ಮಾಡ್ಕೊಂಡು. ತಿಳಿದೇ ಇದ್ದ ಅದು ಯೋಚನೆ ಮಾಡದೇ ಇದ್ದವರಿಗೆ ನಾ ಕೇಳಿದ್ದೆ ಒಂದು ಡಬ್ಬ ಕಳಿಸಿಬಿಟ್ಟಲ್ಲ ದೊಡ್ಡದಾಗಿದ್ದು ಹೇಳಿ ಸಿಟ್ಟು ಬಂದು ಅವ್ನಿಗೆ ಫೋನ್ ಮಾಡಿ ಬೈದು ಅದೆಲ್ಲ 108 ಮಾಡ್ತಾನೆ. ಅದಕ್ಕೆ ಯೋಚನೆ ಮಾಡ್ತಾ ಇಲ್ಲ ಅವನಿಗೆ. ಧಿಯಾರಮ, ಇದಿಷ್ಟು ಯಾರಿಗೆ ಗೊತ್ತಾಗುತ್ತೆ? ಕುಮಾರ, ಯೌವನ, ಆಮೇಲೆ ಜರ, ಆಮೇಲೆ ಸಾವು, ಇವೆಲ್ಲ ಹೇಗೆ ದೇಹ. ಕುಮಾರ ದೊಡ್ಡವನಾಗೋದು ಗೊತ್ತಿದೆ, ಅವನು ವೃದ್ಧನಾಗೋದು ಗೊತ್ತಿದೆ, ಅವನು ಸಾಯೋದು ಗೊತ್ತಿದೆ. 2 ಸ್ಟೇಜ್ ಸಾಮಾನ್ಯ ಎಲ್ರಿಗೂ ಗೊತ್ತಿದ್ರು. ಮುಂದಿಂದೆಲ್ಲ ಮೈನಸ್ ಆಗ್ತಾ ಬರುತ್ತೆ. ಕೊನೆಯದು ದೂರ ಅದ, ಇಲ್ಲಿದ್ದೇ ಬದಲಾವಣೆ ಆಗೋದು ಮುಪ್ಪು, ಬೇರೆ ದೇಹಕ್ಕೆ ಹೋಗಿ ಸಿಗೋದು ಇನ್ನೊಂದು. ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಬೇರೆ ಮಾಡಿದರು. ಸೆಕೆಂಡ್ ಪಾದ ಮಾಡಿದರು, ಸೆಕೆಂಡ್ ಅರ್ಧ, ಮೊದಲ ಅರ್ಧದಲ್ಲಿ ಹೇಳಿಲ್ಲ ಅದನ್ನು. ಡಿಫ್ರೆಂಟ್ ಸ್ಟೇಜ್ ಆದ್ದರಿಂದ ಇದು ಸೇರದೇನೆ ಪಾದಭೇದ ಮಾಡಿದ್ದಾರೆ. ಇದು ದೇಹೇ ಕೌಮಾರ ಎಂಬುದು ಹೇಳೋದೆಲ್ಲ ಒಂದು ಗುಂಪಾಗಿ, ಯೌವನ ಮತ್ತೊಂದು ಗುಂಪಾಗಿ. ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ದೇರ್ ಫೋರ್ ಕುಮಾರನ ತರುಣನಾದಾಗ ಹೇಗೆ ದುಃಖ ಪಡಲಿಲ್ವೋ, ವೃದ್ಧನಾದಾಗ ಕೂಡ ಹೇಗೆ ಸಹಿಸ್ಕೊಂಡ್ರೋ, ಹಾಗೆ ಮುಕ್ತಿ ಬಂದಾಗ, ಮುಕ್ತಿ ದೇಹಾಂತರ ಬಂದಾಗಲೂ ದುಃಖ ಪಡೋ ಕಾರಣ ಇಲ್ಲ, ಅಶ್ಯೂರ್ಡ್ ಇದು. ಅಲ್ಲಿ ಉತ್ತರ ಬಂದಾಗ ಇಲ್ಲಿ ಕಾಣುತ್ತೆ ನಮಗೆ, ಕುಮಾರನೇ ತರುಣನಾಗಿದ್ದು ಕಾಣಿಸುತ್ತೆ, ಅವನೇ ಮುಖ ಕಾಣಿಸುತ್ತೆ. ಇಲ್ಲಿ ಕಾಮನ್ ಫ್ಯಾಕ್ಟ್ರ್ 3 ಬಂತೀಗ. ಅವ್ರು ಕಾಣೋದಿಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಮತ್ತು ದೂರ ಊರಿಗೆ ಹೋಗಿರ್ತಾರೆ, ಕಾಣೋದಿಲ್ಲ, ಮತ್ತು ಅದು ಕೊಡ್ತಾರೆ ಯಾರು ಕೂಡ. ಖುಷಿಯಿಂದ ಇವರೇ ಕಳಿಸ್ಕೊಡ್ತಾರೆ, ಖುಷಿಯಿಂದ ಕಳಿಸ್ಕೊಡಿ ಕೆಲಸ ಮಾಡ್ಕೊಂಬ, ಗೊತ್ತಾಯ್ತಾ? ಹಾಗಿರೋ ಇಲ್ವೇನು? ದೇಹ ಕಾಣಬೇಕು ಅಂತಿಲ್ಲ. ಏನು ಉತ್ತರ ಬೇಕದಕ್ಕೆ ಬಂದೀಗ? ಇದು ಕಾಣುತ್ತೆ, ಅದು ಕಾಣೋದಿಲ್ಲ. ದೃಷ್ಟಾಂತ ಸರಿ ಹೋಗಲಿಲ್ಲ ಅಂದರೆ ದೃಷ್ಟಾಂತರ ಇದ್ದೇ ಇದೆ. ಅದೇ ದೇಹದವನು ಸ್ಕೂಲಿಗೆ ಹೋಗಿ ಪರೀಕ್ಷೆಗೆ ಹೋಗಲಿಲ್ಲ, ಸಿಟ್ಟು ಬರುತ್ತಲ್ಲಿ ಹೋಗು ಅಂತಾರೆ. ಈ ಕಣ್ಣಿಗೆ ಕಾಣಿಸೋದಿಲ್ಲ, ಈ ಕಣ್ಣಿಗೆ ಕಾಣಿಸ್ಬಾರ, ಪೈಲಿಗೆ ಆಮೇಲೆ ಹೋಗಬೇಡ, ಇಲ್ಲೇ ಇದ್ಬಿಡು ಅಂತ ಯಾರು ಹೇಳೋದಿಲ್ಲ. ಯಾಕೆ? ಅವನಿಗೆ ಕಣ್ಣಿದೆ ಕಾಣದೇ ಹೋದರೂ ಕೂಡ ಏನು ಗೊತ್ತಿದೆ ಅವರಿಗೀಗ? ಈ ಸೇಫ್ ದೇರ್, ತನ್ನ ಕೆಲಸ ಒಳ್ಳೆ ಸಾಧನೆ ಮಾಡ್ತಿದ್ದಾನೆ. ಆದ್ದರಿಂದ ಬೇರೆ ಕಡೆ ಹೋದರೂ ಏನಾಗಲಿಲ್ಲ ಅವರಿಗೆ. ಅಷ್ಟೇ ಅಲ್ಲ, ಬೇರೆ ಕಡೆ ಹೋಗದೆ ಹೋದರೆ ಸಿಟ್ಟು ಬರುತ್ತೆ, ನೋವಾಗುತ್ತೆ. ಹೋದರೆ ನೋವಾಗೋದಿಲ್ಲ. ದೇರ್ಫೋರ್ ಒಳ್ಳೆ ಸಾಧನೆ ಮಾಡಿದವನು ದೇಹ ತ್ಯಾಗ ಮಾಡಿ ಏನಂತ ಕರೀತಾರೆ? ಈ ಸೆಂಚುರಿ ಔಟ್ ಆದ ಎದ್ದು ಎಲ್ಲರೂ ಎದ್ದು ನಿಂತ್ಕೊಂಡು ಇದು ಮಾಡ್ತಾರೆ. ಅವನಿಗೆ ಔಟ್ ಆದ ಅಂತ ಬೈಯೋದಿಲ್ಲ ಯಾರು ಕೂಡ. ಯಾಕೆ? ಅವನ ಪರ್ಪಸ್ ಸಾಧನೆ ಆಗಿತ್ತು, ಏನು ಮಾಡಬೇಕಾಯ್ತು ಮಾಡಿ ಆಯಿತು. ಅವನೀಗ ಸಾರ್ಥಕ ಜೀವನ ಅಂತೀವಲ್ಲ ಹಾಗೆ. ಅದು ಮೊದಲೇ ಹೋಗ್ಬಿಟ್ರೆ ಅಂತಾರೆ, ನೆಕ್ಸ್ಟ್ ಟೈಮ್ ತೆಗೆದು ಇವರು ಇಲ್ಲಿ ತೆಪ್ಪ ಹಿಡಿಯೋದಲ್ಲ, ಅಲ್ಲಿ ಅವ್ರು ತೆಗೆದು ಹಾಕ್ತಾರೆ. ಹಿಡಿತಾ? ಅದು ಎಷ್ಟು ಡಿಫ್ರೆನ್ಸ್ ಇದೆ ಎರಡಕ್ಕೂ ಕೂಡ. ಔಟ್ ಆಗೋದು ಕಾಮನ್ನೇ. ಕೆಲ ಹೇಳ್ತಾರೆ ಹೇಗೋ ಸಾಯ್ತಾರೆ, ಬದಲೇ ಸತ್ತೋಗ್ಬಿಟ್ರೆ ವಾಸಿ ಎಲ್ಲ ಅಂತ ಹೇಳಿದರೆ, ಎಲ್ಲ ಮಾಡಿ ಸಾಯೋದಕ್ಕಿಂತ ಬದಲೇ ಸತ್ತೋಗ್ಬಿಟ್ರೆ. ಹೊಸ ಥಿಯರಿ ಇದೆ ಅದೊಂದೀಗ. ಹೊಸ ಥಿಯರಿ ಏನು ಗೊತ್ತಾ? ಕೆಲವು ಸೂಸೈಡ್ ಮಾಡ್ಕೊತಾರೆ, ಪುಸ್ತಕ ಓದ್ಬಿಟ್ಟು ಅಂತ ಪುಸ್ತಕನ. ಏನಪ್ಪ ಮಾಡ್ತೀವಿ ಎಂದಾದ್ರು ಕೊನೆ ಸಾಯಲೇಬೇಕು. ಇಷ್ಟೆಲ್ಲ ಕಟ್ಪಟ್ಟು ಸಾಯೋದಕ್ಕಿಂತ ಬದಲೇ ಸತ್ತೋಗ್ಬಿಟ್ರೆ ಅದನ್ನ ಓದ್ಬಿಟ್ಟು ಸತ್ತೋಗ್ಬಿಡ್ತಾರೆ ಎಷ್ಟು ಜನ. ಯಾಕಂದರೆ ಆ ಥರ ಪ್ರೇರಣೆ ಕೊಡುತ್ತೆ ಅದು. ಆ ಥರ ಇನ್ಸ್ಪೈರ್ ಮಾಡೋದ್ರಿಂದ ಈ ಥರ ಏನಾಗ್ತಾರೆ? ಹೌದಲ್ಲ, ಎಲ್ಲ ಕರೆಕ್ಟೇ. ಇಷ್ಟೆಲ್ಲ ಮಾಡಿ ಹೇಗೋ ಸಾಯೋದಾದರೆ, ಇಷ್ಟೆಲ್ಲ ಕಷ್ಟಪಟ್ಟು ಆಮೇಲೆ ಸಾಯೋದಕ್ಕಿಂತ ಈ ಸೇಫಾಗಿ ಸಾಯೋದು ಆಸೆ. ಸಾಯೋದು ಸೇಫು. ಮುಂದೆ ಹೇಗೋ ಇವತ್ತೇ ರಿಟೈರ್ ಆಗಿಬಿಟ್ರೆ ಯಾವ ಥರ ಆ ಥರ ಇದ್ದಾರೆ. ಪ್ರಶ್ನೆ ಕೇಳಿದವರು ಇದ್ದಾರೆ ಅಂತ ಪ್ರಶ್ನೆಗಳಿಂದ. ಈ ರೀತಿ ವಾದ ಇದೆ ಇವತ್ತು. ಅದಕ್ಕೇನು ಉತ್ತರ ಕೊಡೋದು ಹೇಳಬೇಕು. ಬರೀ ಪೇಪರ್ ಕೊಡೋದಕ್ಕೂ ಬರೆದು ಕೊಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅದು ಯೋಚನೆ ಮಾಡಲ್ಲ ಅವರು. ಇದೆಲ್ಲ ನೆಗೆಟಿವ್ ಥಿಂಕಿಂಗ್ ಒಂದು. ಅದು ಇದು ಹೊಸ ಚಾರ್ವಾಕರಲ್ಲಿ ವೆರೈಟಿ. ಅದು ಚಾರ್ವಾಕ ಫಿಲಾಸಫಿನೇ ಅದು. ಅದು ಬೇರೆ ಬೇರೆ ರೀತಿ. ಕೊನೆ ಸಾಯದಲ್ಲಿ ಇಲ್ಲೇ ಸತ್ತೋಗ್ಬಿಟ್ರೆ ವಾಸಿ. ಸಾಲ ಮಾಡಿ ಬದುಕೋದು ಕೂಡ ಅಲ್ಲ, ಆಗಲೇ ಸತ್ತೋಗ್ಬಿಡು. ಸ್ವಲ್ಪ ಡಿಪ್ರೆಸ್ ಆದರೆ ಇವೆಲ್ಲ ಭಾರಿ ಹಿಡಿಸುತ್ತೆ. ಸ್ವಲ್ಪ ಡಿಪ್ರೆಸ್ ಆಗಿರ್ತಾರಲ್ಲ, ಒಳ್ಳೆ ಐಡಿಯಾ, ಸತ್ತೋಗ್ಬಿಡೋದು ವಾಸಿ ಅಂತ ಸತ್ತೋಗ್ಬಿಡೋದು. ತಥಾ ದೇಹಾನ್ ಧೀರ ತತ್ರ ನ ಮುಹ್ಯ. ಮೊದಲು ಏನಾಗಬೇಕಾಯ್ತದ್ರಿಂದ ಧೀರ ಆಗಬೇಕು. ಧಿಯಾ ರಮತೆ.
ಬುದ್ಧಿವಂತನಾಗಬೇಕು. ಬುದ್ಧಿ ಏನಾಗಬೇಕು? ಸಂಸ್ಕಾರ ಬರಬೇಕಾದ್ರೆ. ಸಂಸ್ಕಾರ ಅಂದ್ರೇನು? ಚಾಕು ಇದೆ, ಕಟ್ ಮಾಡ್ತಾ ಇಲ್ಲ, ಶಾರ್ಪನ್ ಮಾಡಬೇಕು. ಆ ಸಂಸ್ಕಾರ ಬಂದರೆ ಕಟ್ ಮಾಡೋದು. ಶಾಸ್ತ್ರ ಓದೋದೇನದು? ಬುದ್ಧಿ ಶಾಣತ್ವ ಸಿದ್ಧಯೇ, ಆಚಾರ್ಯದ ಮಾತು. ಬುದ್ಧಿನ ಹರಿತ ಮಾಡೋದಕ್ಕೋಸ್ಕರ ಇದೆ. ಆದ್ದರಿಂದ ಬುದ್ಧಿ ಇದೆ, ಹರಿತ ಆಗಬೇಕಷ್ಟೇ. ಮಮ ಈ ವಾಪಸ್ ಹೋಗ್ಬೇಕೀಗ. ಅಲ್ಲಿ ಇದಿಷ್ಟು ಮೊದಲು ಭಾಷೆ ಆಯಿತು, ಮೊದಲು ತಾತ್ಪರ್ಯ ಆಯಿತು, ಭಾಷೆ ಏನಿದೆ? ದೇಹಿನೋ ಅಸ್ಮಿನ್ ಯಥಾ ದೇಹೇ. ಇಲ್ಲಿ ನೋಡಿ, ಇಲ್ಲಿ ಕೂತು ಎಷ್ಟು ಡಿಫರೆನ್ಸ್ ಕಾಣಿಸುತ್ತೆ ಈಗ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಶ್ಲೋಕ ಓದಿದ್ದೇವೆ ಅಷ್ಟೇ, ಇದು ತಾತ್ಪರ್ಯ ಓದಿಲ್ಲ ಅದಕ್ಕೆ. ದೇಹಿನೋ ಭಾವೇ ಏತದ್ಭವತಿ ತದೇವ ಅಸಿದ್ಧಮಿತಿ ಚೇತನ. ಕೆಲವು ಪ್ರಶ್ನೆ ಬರಬಹುದು. ದೇಹಿನೋ ಭಾವೇ ಏತದ್ಭವತಿ, ಯಾವಾಗ ದೇಹಿ ಇದ್ರೆ ತಾನೇ ಇವೆಲ್ಲ ಆಗೋದು. ದೇಹಿನೇ ಹೋದರೆ ಬೇರೆ ದೇಹ ಬರೋದಿಲ್ಲ. ಪ್ರಶ್ನೆ ಬಂತು ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ. ಇದು ಹೋಗೋದು, ಇವರೆಲ್ಲ ದೇಹಿಗಳು. ಇವರಿದ್ದರೆ ಏನಾಗುತ್ತೆ? ನಿತ್ಯತ್ವ ನಮಗೆ ಅರ್ಥ ಆಗುತ್ತೆ. ಹೋಗ್ಬಿಟ್ಟು ಏನು ಅರ್ಥ ಆಗುತ್ತೆ ಅಂದರೆ, ಅರ್ಥ ಆಗುತ್ತೆ ನೋಡು ಅಂತ ಹೇಳ್ತಾರೆ. ದೇಹಿನೋ ಅಸ್ಮಿನ್ ಯಥಾ ಕೌಮಾರಾದಿ ಶರೀರ ಭೇದೆ ಅಪಿ ದೇಹಿ ತದಾಶ್ರಿತ ತದೀಕ್ಷಿತ ಸಿದ್ಧ. ಚಾರಕ ಮತಕ್ಕೀಗ ದೇಹಿಗಳೇ ಇಲ್ಲ, ದೇಹಿ ಅಷ್ಟೇ. ದೇಹಿ ಭಿನ್ನನಾದ ಜೀವಿ ಅಂತಿಲ್ಲ ಅಂತ ವಾದ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಅಸ್ಮಿನ್ ದೇಹಿನೋ ಅಸ್ಮಿನ್ ಯಥಾ ಕೌಮಾರಾದಿ ಶರೀರ ಭೇದೆ ಅಪಿ ದೇಹಿ ತದೀಕ್ಷಿತ ಸಿದ್ಧ. ಇವನಿಗೇನು ತನಗೆ ಬಂದೆ? ನಾನು ಕುಮಾರನಾಗಿದ್ದ ನಾನೇ ಈಗ ತರುಣನಾದೆ, ತರುಣನಾಗಿದ್ದ ನಾನೇ ಈಗ ವೃದ್ಧನಾದೆ ಅಂತ ಅನುಭವ ಬಂದಿರೋದ್ರಿಂದ ಜೀವಿ ಚೇಂಜ್ ಆಗಲಿಲ್ಲ ಅಂತಾಯ್ತು. ಈಗ ಯಾರು ಚೇಂಜ್? ಅವಸ್ಥೆ ಚೇಂಜ್ ಆಯಿತೆ ಹೊರತು ಅವಸ್ಥಾವಾನ್ ಚೇಂಜ್ ಆಗಲಿಲ್ಲ. ಅವಾಗೇನಾಯ್ತು? ಈಗ ಅಲ್ಲಿ ಬದಲಾವಣೆ ಆಗಲೇ ಇಲ್ಲ, ಚೇತನ ಬದಲಾವಣೆ ಆಗಲಿಲ್ಲ. ಸೊ ಮುಂದೆ ಕೂಡ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ, ನಿತ್ಯತ್ವ ಹಾಗೆ ಉಳಿಯುತ್ತೆ ಅಂತ ಅರ್ಥ. ಕಾಮನ್ ಫ್ಯಾಕ್ಟ್ರ್. ಯಥಾ ಕೌಮಾರಾದಿ ಶರೀರ ಭೇದೆ ಅಪಿ. ಶರೀರ ಭೇದ ಅಂದ್ರೇನು? ಪೂರ್ತಿ ಭೇದ ಅಲ್ಲ. ಎಂಥ ಭೇದ ಅದು? ಕೌಮಾರ ಇರೋದು, ತಾರುಣ್ಯ ಬರೋದು, ಅಂಥ ವ್ಯತ್ಯಾಸ ಇದ್ದರೂ ಕೂಡ ದೇಹಿ ತದೀಕ್ಷಿತ ಸಿದ್ಧ. ಏವಂ ದೇಹಾಂತರ ಪ್ರಾಪ್ತವೂ ಅಪಿ ಈಶ್ಚಿತೃತ್ವ. ಹೀಗೇನೆ ದೇಹಾಂತರ ಪ್ರಾಪ್ತಿ ಬಂದಾಗಲೂ ಕೂಡ ಈಶ್ಚಿತೃತ್ವ, ನೋಡುವಿಕೆ ಇದೆ. ಇದನ್ನೇ ಜ್ಞಾನಿಗಳೆಲ್ಲ ನೋಡಿ, ನನ್ನ ದೇಹ ಅಂತ ಭರತಾದಿಗಳ ಕಥೆ ಇದ್ದೇ ಇದೆ. ನಮಗೆ ಕಷ್ಟಪಟ್ಟು ತಿಳಿಯೋದು, ಉಳಿದವರಿಗೆ ನೋಡಿ ತಿಳಿಯೋದು. ನಹಿ ಜಡಸ್ಯ ಶರೀರಸ್ಯ ಕೌಮಾರಾದ್ಯ ಅನುಭವ ಸಂಭವತಿ. ನೋಡಿ, ಹಾಗೆಲ್ಲ ಹೇಳಬಾರ್ದು. ಇದು ಭಾಳ ಒಳ್ಳೆಯ ಆರ್ಗ್ಯುಮೆಂಟ್ ಇದು, ನೆನ್ಪಿಟ್ಕೋಬೇಕು ಸರಿಯಾಗಿ. ದೇಹಕ್ಕೂ ಜೀವಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳೋದಾದರೆ, ಒಂದು ಕೂಸು ಸತ್ತೋಯ್ತು, ಹಾಗೆ ಇಟ್ಬಿಟ್ರು. ಬೆಳೆಯುತ್ತಾ ಅದು? ಕುಮಾರನಾಗತ್ತಾ, ತರುಣನಾಗತ್ತಾ? ಏನಾಗುತ್ತೆ ಆ್ಯಕ್ಚುಲಿ ಅದು? ಡಿಕಂಪೋಸಾಗಿ ಹೋಗಿಬಿಡುತ್ತೆ ಅಷ್ಟೇ ಹೊರತು ಬರೋದಿಲ್ಲ. ಅಂದಮೇಲೆ ಏನಾಯ್ತು? ಏನೋ ಒಂದು ಇದೆ ಒಳಗೆ. ಅರ್ಥ ಆಯ್ತಾ? ಈಗ ದೇಹಿ ಆದಾಗ ಕೌಮಾರಾದಿಗಳು ಬರೋ ಹಾಗೆ ಬರೀ ದೇಹಕ್ಕೆ ಯಾಕೆ ಬರೋದಿಲ್ಲ ಅಂದರೆ ಏನೋ ಬೇರೆ ಇದೆ. ಇದು ನಾಸ್ತಿಕರಿಗೆ ಒಳ್ಳೆ ಉತ್ತರ ಕೊಡಬೇಕು. ಇದನ್ನು ನಾಸ್ತಿಕರಿದ್ದಾರಲ್ಲ ಅವ್ರಿಗೆ ಒಳ್ಳೆ ಪಾಯಿಂಟ್ ಇದೆ. ಆದ್ದರಿಂದ ನಹಿ ಜಡಸ್ಯ ಶರೀರಸ್ಯ ಕೌಮಾರಾದಿ ಅನುಭವ ಸಂಭವತಿ. ಜಡವಾದ ಶರೀರಕ್ಕೆ ಕೌಮಾರಾದಿ ಅನುಭವ ಬರ್ಲಿಕ್ಕೆ ಸಾಧ್ಯ ಇದೆಯೋ? ನಾನೇ ಕುಮಾರ ಅಂತ ಯಾರು? ನಾನು ಈಗ ಕುಮಾರ ಅಷ್ಟೇ ಹೊರತು ನನ್ನ ದೇಹ ಮಾತಾಡಬೇಕಾದ್ರೆ ಕೂಡ ಅವನಿಗೆ ನಾನು ನನ್ನ ದೇಹ ಅಂತ ಮಾತಾಡಿದ್ರು ಕೂಡ ಒಳಗೆ ಏನಿದೆ ಅವನಿಗೆ? ನನ್ನ ಬೇರೆಯದು ಜ್ಞಾನ ಇದ್ದೇ ಇದೆ. ನನ್ನ ದೇಹ ಅನ್ನೋದೇ ಪಾಯಿಂಟ್. ಅದಕ್ಕೆ ನನ್ನ ಮನೆ ಅಂದ. ಮನೆಗೂ ಅವನಿಗೆ ಸಂಬಂಧ ಏನೋ? ಭೇದ. ನನ್ನ ದೇಹ ಅಂದರೆ ಏನು? ಯಾರು ನಾನೇ ದೇಹ ಅಂತ ಹೇಳೋರು ಸಿಗ್ತಾರಾ? ಸಿಗೋದಿಲ್ಲ. ನನ್ನ ದೇಹ ಅಂತಾರೆ, ನನ್ನ ಕಣ್ಣು ಅಂತಾರೆ, ನನ್ನ ಕಿವಿ ನನ್ನ ಮೂಗು ಅಂತಾರೆ ಹೊರತು ನಾನೇ ಮೂಗು ನಾನೇ ಕಣ್ಣು ಅಂತ ಅನ್ನೋದು. ನಾನೇ ದೇಹ ಅಂತ ಕರೆಯೋದಿಲ್ಲ. ಆದ್ದರಿಂದ ಬೇರೆ ವ್ಯಕ್ತಿ ಅಂತ ಗೊತ್ತಾಗತ್ತೆ ಅಲ್ಲಿಗೆ. ಮೃತಸ್ಯ. ಇನ್ನೂ ಹೇಳೋದಾದರೆ, ಇವತ್ತು ಪೇಪರ್ ತಂದೆ ಒಂದ ತಾಯಿನ ಕೊಂದಂತ ಬರ್ತಾ ಇರುತ್ತೆ, ಕೊಲೆ ಕೇಸ್ ಆಗ್ತಾರೆ. ಇನ್ನೊಬ್ರು ಏನು ಮಾಡಿದ? ಬಾಡಿ ಸುಡ್ತಾ ಇದ್ದಾನೆ ಮಗ, ಎಲ್ಲರೂ ನೋಡ್ತಾ ಇದ್ದಾರೆ. ಬುದ್ಧಿ ಇದೆಯಾ? ಕೊಂದು ಸುಡ್ತಾ ಇದ್ದಾರೆ, ಬಿಡಿಸ್ಬಾರ್ದು. ಅವಧಾರ ಯಾರು ಹೋಗ್ತಾರಾ? ಯಾತಕ್ಕೆ? ಯಾಕೆ? ಅದು ಬಾಡಿ ಅಷ್ಟೇ. ಅದೇ ಜೀವ ಇದ್ದಿದ್ರೆ ಮರ್ಡರ್ ಆಗ್ತಿತ್ತು. ಇದು ಸಂಸ್ಕಾರ ಆಯಿತು, ಅದು ಮರ್ಡರ್ ಆಗಲಿಲ್ಲ. ಇದೆಲ್ಲ ಚಾರ್ವಾಕರು ಮಾಡಬೇಕಲ್ಲ ಈ ಕೆಲಸನ. ಅವ್ನು ಕೇಸ್ ಹಾಕ್ಬೇಕು. ಅವ್ನು ನಿನ್ನ ಪ್ರಕಾರ ಕೇಸ್ ಹಾಕ್ತಿರೋ? ಯಾತಕ್ಕೆ? ನಿನ್ನ ಪ್ರಕಾರ ಏನಲ್ಲ, ಎರಡು ಒಂದೇ ಅಂದಮೇಲೆ ನೀನೀಗ ಜೈಲಿಗೆ ಹಾಕಿ ಹಾಕ್ತೀವಿ. ಅವ್ನೇನು ಹೇಳ್ಬೇಕು? ಅವನೀಗ ಹೇಳ್ಬೇಕು, ಜೈಲು ತಪ್ಪಿಸ್ಕೋಬೇಕಾದ್ರೆ ಏನು ಅನ್ಬೇಕು ಅವನೀಗ? ಇಲ್ಲ ಮಾರ, ಯಾವುದು ಬೇರೆ ಇದು ಬೇರೆ, ಜೀವ ಇದ್ದಿಲ್ಲ ಅಂತ ಒಪ್ಕೋಬೇಕು. ಅಂದರೆ ಚಾರ್ವಾಕರಿಗೆ ಏನಾಗುತ್ತೆ? ಈಗ ದರಕ್ಕೆ ಆಗಲೇಬೇಕು ಅವರಿಗೆ. ಯಾಕೆಂದರೆ ಅವ್ರು ತಪ್ಪು ಮಾಡಿರೋದ್ರಿಂದ, ದೇಹನ ಜೀವ ಅಂತ ತಿಳ್ಕೊಂಡು ಮಾಡ್ತಿರೋದ್ರಿಂದ ಅವ್ರು ಮಾಡಿದ್ದು ಕೊಲೆನೇ ಆಯ್ತು ಹೊರತು ಏನಾಗಲಿಲ್ಲ, ದೇಹ ಸಂಸ್ಕಾರ ಅಂತ ಆಗಲಿಲ್ಲ, ಮರ್ಡರೇ ಆಯಿತು. ಏವಂ
ದೇಹಾಂತರ ಪ್ರಾಪ್ತಾವಪಿ ಈಕ್ಷಿತೃತ್ವ ಏವಂ ಹೀಗೆ ದೇಹಾಂತರ ಪ್ರಾಪ್ತಿಯಲ್ಲೂ ಕೂಡ ಏನಿರಬೇಕು ಇದೆ. ನಹಿ ಜಡಸ್ಯ ಶರೀರಸ್ಯ ಕೌಮಾರಾದ್ಯ ಅನುಭವ ಸಂಭವತಿ ಮೃತಸ್ಯ ಅದರ್ಶನಾತ್. ಇದೇನೆ ಒಂದು ಹಣ್ಣಿದೆ, ಹೂವಿದೆ, ಗಿಡದಲ್ಲಿದೆ, ಬಾಡ್ತಾ ಇಲ್ಲ ಅದು. ಯಾಕೆ? ಜೀವ ಇದೆ, ಅದಕ್ಕೆ ತೆಗೆದ ತಕ್ಷಣ ಶುರುವಾಯಿತು. ಯಾಕೆ? ಅಲ್ಲೂ ಜೀವ ಇದೆ ಅಂತ ಪ್ರೂವ್ ಆಯ್ತು. ಈಗ ಅಲ್ಲಿದ್ದಾಗ ಅರಳ ಹಾಗಿಲ್ಲ, ಅರಳಕ್ಕೆ ಬರೋದಿಲ್ಲ ಅಂತ ಕೇಳಿದರೆ ಅಲ್ಲೂ ಜೀವ ಇದೆ. ಇವತ್ತೆಲ್ಲ ತಿಳ್ಕೊಂಡು ಜಗದೀಶ್ ಚಂದ್ರ ಬೋಸ್ ಹೇಳಿದ್ದು ಸಸ್ಯಗಳಿಗೆ ಜೀವ ಇದೆ ಅಂತೇಳಿ. ಅದು ಹೇಗೆ ತಿಳ್ಕೊಂಡಿದ್ದು? ಅಮೇರಿಕ ಸೃಷ್ಟಿ ಮಾಡಿದ್ದ ಕೊಲಂಬಸ್ಸು ಅಲ್ಲ, ಡಿಸ್ಕವರ್ ಮಾಡಿದ್ದೆ ಹೊರತು ಮೊದಲಿಗೆ ಕೆಲಸ ಇತ್ತು, ಮೊದಲಿಂದನೂ ಇದೆ. ಇದು ಆಚಾರ್ಯರು ಎಷ್ಟು ವರ್ಷ ಇರ್ತಾರೆ ಲೆಕ್ಕನೇ, ಪುರಾಣದ ಕಥೆಗಳೆಲ್ಲ ಅದನ್ನೇ ಹೇಳು ತಿಳಿತಾ. ಅದು ಓದ್ದೇ ಇದ್ದವ್ರಿಗೆ ಹೊಸ್ತಾಯ್ತು ಅಷ್ಟೇ ಹೊರತು ಆ್ಯಕ್ಚುಲಿ ಅದಲ್ಲ. ಮುಂದೆ ಮೃತಸ್ಯ ಅದರ್ಶನಾತ್, ಅದು ದೃಷ್ಟಾಂತ. ಮೃತಸ್ಯ ಅಂಬೋದಕ್ಕೇನು? ವಯಸ್ಸಾದ ಸತ್ಮೇನಿಗಲ್ಲ, ಯಾವ ಸ್ಟೇಜಲ್ಲಿ ಸತ್ರು ಕೂಡ ಅಲ್ಲಿ ಸ್ಟಾಪ್, ಅದು ಮುಂದೆ ಹೋಗೋದಿಲ್ಲ. ಕುಮಾರನಾಗಿ ಸಾಯ್ಬೋದು, ತರುಣನಾಗಿ ಸಾಯ್ಬೋದು, ಏನಾಗಿ ಸಾಯ್ಬೋದು, ಮುಂದೆ ಡೆವಲಪ್ಮೆಂಟ್ ಇಲ್ಲ. ಸೊ ಡೆವಲಪ್ಮೆಂಟ್ ಆಗಿದ್ದ ಯಾವುದಕ್ಕಾಯ್ತು? ಈಗ ದೇಹಕ್ಕೆ. ಬಟ್ ದೇಹಕ್ಕೆ ಬರೀ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗೆ ಏನಿರಬೇಕು, ಇನ್ನೊಂದು ಪದಾರ್ಥ ಇರಬೇಕು, ಅವಾಗ ಸಾಧ್ಯ ಇಲ್ಲದು. ವೆಹಿಕಲ್ ಹೋಗ್ತಾ ಇದೆ ಅಂದರೆ ಒಳಗೆ ಒಬ್ಬನು ಕೂತಿದ್ದಾನೆ, ರಿಮೋಟ್ ಆಗಿದ್ರೆ ಕಂಟ್ರೋಲ್ ಮಾಡ್ತಿದ್ದಾನೆ, ಹೇಳಲೇಬೇಕು, ಬೇರೆ ದಾರಿ ಇಲ್ಲ. ಅದೇ ಹೋಗೋದಾಗಿದ್ದು ಇದೆಲ್ಲ ಹೋಗ್ಬಿಡ್ಬೇಕಾಯ್ತಲ್ಲ, ಸುಮ್ಮನೆ ಎಲ್ಲ ಹಾರಾಡ್ತಿರೋದು ಎಲ್ಲವೂ ಕೂಡ ಹಾಗಾಗ್ತಿತ್ತು. ಹಾಗಾಗ್ತಾ ಇಲ್ಲ. ಚೇತ್ ನ ಸತಿ ಏವ ಅವಿಶೇಷೆ ದೇಹೆ ಸುಪ್ತ್ಯಾದೌ ಜ್ಞಾನಾದಿ ವಿಶೇಷ ಅದರ್ಶನ. ಇನ್ನೊಂದು ಪಾಯಿಂಟ್ ತಗೊಂಡು ಮೃತಸ್ಯ ವಾಯುವಾದ್ಯಪಗಮಾತ್ ಅನುಭವಾಭಾವ ಅಹಂ ಮನುಷ್ಯ ಇತ್ಯಾದಿ ಅನುಭವಾಚ್ಯ ಏತಸ್ಸಿದ್ಧಮಿತಿ ಚೇತನ. ಮೃತಸ್ಯ ಆಗಿ ಹೇಳ್ತಾನೆ, ಹಾಗಲ್ಲ. ಮೃತಸ್ಯ ವಾಯುವಾದಿ ಅಪಗಮಾತ್ ಅನುಭವ ಅಭಾವ. ಸತ್ತವನಿಗೆ ವಾಯುವಾದಿಗಳು ಬಿಟ್ಟು ಹೋಗ್ಬಿಟ್ಟಿವೆ, ಭೂತಗಳು, ಅದಕ್ಕಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಲ್ಲದ್ರೆ ಏನಾಗ್ತಿತ್ತು, ಅವನಿಗೂ ಗೊತ್ತಾಗ್ತಾ ಇತ್ತು. ಮನುಷ್ಯ ಅಹಂ ಮನುಷ್ಯ ಇತ್ಯಾದಿ ಅನುಭವಾಚ್ಯ ಏತಸ್ಸಿದ್ಧಮಿತಿ. ನೋಡಿ, ಅಹಂ ಮನುಷ್ಯ ಅಂಬದು ಏನು ಅಹಂ ದೇಹ ಬಂದಾಗಾಯ್ತು. ಈಗ ಅಹಂ ದೇಹ ಅಂತ ಬಂದಾಗಾಯ್ತಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಬಂದಿಲ್ಲ. ಯಾಕೆ? ಸತ್ಯೇವ ಅವಿಶೇಷೆ ದೇಹೆ ಸುಪ್ತ್ಯಾದೋ ಜ್ಞಾನಾದಿ ವಿಶೇಷ ಅದರ್ಶನ. ಮಲಗಿದ್ದಾನೆ ಈಗ, ಸತ್ತು ಕೇಸ್ ಒಂದು, ಮಲಗಿದ ಕೇಸ್ ಒಂದಿದೆ. ಈಗ ಮಲಗಿದ ಕೇಸಲ್ಲಿ ಏನು ಮಾತಾಡಿದ್ರು ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅವನಿಗೆ. ಅದ್ರ ಅರ್ಥ ಏನೀಗ? ಬರೀ ದೇಹನೇ ಜೀವ ಆಗಿದ್ದರೆ ಆಗಲೂ ಗೊತ್ತಾಗಬೇಕಾಗಿತ್ತು. ದೇಹ ಅಂತಿದೆಯಲ್ಲ, ಈಗ ಜೀವ ಆಗಿದ್ದರಿಂದ ಏನಾಯ್ತದೆ? ಈಗ ಡೀಲಿಂಕ್ ಆಗಿದೆ. ಡೀಲಿಂಕ್ ಆಗಬೇಕಾದ್ರೆ ಇದ್ರ ಥರ ಡೀಲಿಂಕ್ ಆಗಬೇಕಾದ ಫಸ್ಟು. ಸೊ ದೇಹದೊಳಗೆ ಒಂದು ವಸ್ತು ಒಂದು ಏನೋ ಒಂದಿದೆ, ಅದಕ್ಕೆ ದೇಹ ಏನು ಮಾಡ್ತಾ ಇದೆ? ಈಗ ಎದ್ದಾಗ ರೆಸ್ಪಾಂಡ್ ಮಾಡಿ, ಎದ್ದು ಮಲಗಿದ ಮಾಡೋದಿಲ್ಲ. ಮತ್ತು ಏನೋ ಒಂದಿದೆ ಅಂತ ಆಯ್ತಲ್ಲ. ಇಲ್ಲೇ ಕರೆಂಟ್ ಇದೆ, ವೈರ್ ಇದೆ. ಮೊದಲು ಈಗ ಶಾಕ್ ಹೊಡೀತು ಅಂದರೆ ಮೊದಲು ಏನರ್ಥ? ಮೊದಲು ಹೊಡೆದೇನೆ ಬೇರೆ ಒಂದು ವಸ್ತು ಇದೆ, ಈ ಆಮೇಲೆ ಹೊಡಿಲಿಲ್ಲ, ಮತ್ತೇನೋ ಒಂದು ವಸ್ತು ಹೋಗಿದೆ, ಏನೋ ಒಂದು ವಸ್ತು ಬಂದಿದೆ, ಏನೋ ಒಂದು ವಸ್ತು ಹೋಗಿದೆ ಅಷ್ಟೇ. ವೈರಿಗೂ ಕರೆಂಟ್ಗೂ ಡಿಫರೆನ್ಸ್ ಆಗಿದೆಯೋ ಹಾಗೆ ಕರೆಂಟ್ ಇನ್ವಿಜಿಬಲ್ಲು, ವೈರ್ ವಿಜಿಬಲ್ಲು, ದೇಹ ವಿಜಿಬಲ್ಲು, ಜೀವ ಇನ್ವಿಜಿಬಲ್. ಆದ್ದರಿಂದ ಕಾಣದೇ ಇರತಕ್ಕಂಥ ಜೀವ ಇದ್ದಾನೆ, ದೇಹ ಕಾಣುತ್ತಷ್ಟೇ. ಕರೆಂಟಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗೋದು? ಅದು ಫ್ಯಾನ್ ಹಾಕಿದ್ರೆ ಇಲ್ಲ ಹೊಡಿಸ್ಕೊಡ್ರೆ ಎಲ್ರಿಗೊಂದು, ತಾನು ಮುಟ್ಟು ನೋಡಿದರೆ ಇಲ್ಲ ಫ್ಯಾನ್ ಕರೆಂಟ್ ಬಂದರೆ ಅಷ್ಟೇ, ಇಲ್ದವ್ರಿಗೆ ಗೊತ್ತಾಗೋದಿಲ್ಲ. ಸೊ ಉಳಿದ ದೇಹಗಳೆಲ್ಲ ನಮಗೆ ಇದು ಆ್ಯಕ್ಚುಲಿ ಕರೆಂಟ್ ಅಲ್ಲ, ಅದು ತಿರುಗೋದನ್ನು ಗೆಸ್ ಮಾಡ್ತೀವಿ ಅಷ್ಟೇ. ನಾವು ಗೆಸ್ ಮಾಡ್ತೀವಿ ಕರೆಂಟ್ ಇದೆ ಅಂತ ಅಷ್ಟೇ ಹೊರತು ಏನಲ್ಲ ಕರೆಂಟ್, ಅದೇ ಕರೆಂಟ್ ಅಲ್ಲ. ಅದೇ ರೀತಿಯೇ ಏನಲ್ಲ, ದೇಹವೇ ಜೀವ ಅಲ್ಲ. ದೇರ್ಫೋರ್ ಜೀವ ಕಣ್ಣಿಗೆ ಕಾಣೋದಿಲ್ಲ ನಮಗೆ. ದೇಹದ ಮೂವ್ಮೆಂಟ್ ನೋಡ್ಕೊಂಡು ಏನು ಹೇಳ್ತೀವಿ ನಾವೀಗ? ಅದನ್ನು ಹೇಳಿದ್ದು. ತಾನಾ ದೇಹಗ ಭೋಗ ಅಂತ ಹೇಳ್ಬೇಕಾದ್ರೆ ಮುಂದೆ ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ. ನಮಗೆ ಅನುಭವ ಸಾಕ್ಷಿ ಪ್ರತ್ಯಕ್ಷ, ಉಳಿದವ್ರ ಬಗ್ಗೆ ನಮಗೆ ಸಾಕ್ಷಿ ಗೊತ್ತಾಗೋದಿಲ್ಲ. ಚೇಷ್ಟ, ಯಾಕೆ ಸಾಕ್ಷಿಗೆ ಜೀವ ಕಾಣೋದಿಲ್ಲ. ಆದ್ದರಿಂದ ಇಲ್ಲಿ ಆ ಜೀವ ಕಾಣೋದಿಲ್ಲ ಈ ಕಣ್ಣಿಗೆಲ್ಲ. ದೇರ್ಫೋರ್ ಏನು ಅಂತ ಹೇಳಬೇಕೀಗ? ದೇಹ ಕಾಣುತ್ತೆ. ದೇಹದಲ್ಲಿ ಚೇಷ್ಟೆಗಳು ನೋಡ್ಬಿಟ್ಟು ಏನಂತಾನೆ? ಇನ್ನೊಂದು ಪದಾರ್ಥ ಇದೆ ನೋಡಿ. ಗೀತಾ ಶ್ಲೋಕ ಓದಿದ್ದನ್ನು ಸುಮ್ಮನೆ ನಮಗೆ ಅರ್ಥ ಆಗಿದ್ದೆಷ್ಟು, ಆಚಾರ್ಯ ಹೇಳಿದಾಗ ಅರ್ಥ ಆಗಿದ್ದೆಷ್ಟು, ಎಷ್ಟು ವಿಷಯಗಳು ಬಂತು. ಅದಕ್ಕೆ ಭಾಷ್ಯ ಅಂತ ಆಯಿತು. ಒಳಗೆ ಅರ್ಥ ಹೊರಗೆ ತೆಗೆದಾಗ ಅಲ್ಲ, ನಮಗೆ ದೇಹ ಇರೋದು. ಈಗ ನಾನು ಬೇರೆ, ದೇಹ ಬೇರೆ ಎಂಬುದಕ್ಕೇನು ಸಾಕ್ಷಿ? ಸಾಕ್ಷಿನೇ ಸಾಕ್ಷಿ. ನಾವು ಬೇರೆ, ದೇಹ ಬೇರೆ ಅಂತ ಹೇಳೋದು. ಬೇರೆ ಸಾಕ್ಷಿ ಬೇಕಿಲ್ಲ, ಸಾಕ್ಷಿನೇ. ಬೇರೆಯವ್ರದ್ದೇ ಹೇಳ್ಬೇಕಾದ್ರೆ ನಮ್ಮ ಸಾಕ್ಷಿ ವರ್ಕ್ ಮಾಡಲ್ಲ. ಅದಕ್ಕೆ ಏನು ಮಾಡಬೇಕೀಗ? ಯುಕ್ತಿನೇ ಬೇಕು. ಅದಕ್ಕೆ ಸತ್ತವ್ರು ಪರೀಕ್ಷೆ ಮಾಡ್ಬೇಕಾದ್ರೆ ಎಲ್ಲ ಹುಡುಕ್ತಾ, ಅಲ್ಲಿಗೂ ಸರಿ ಡೌಟ್ ಬರುತ್ತೆ. ಪೂರ್ತಿ ಯಾವ ಟೆಸ್ಟ್ಗಳು ಸತ್ತಿದ್ದಾನೆ, ಆ್ಯಕ್ಚುಲಿ ಸತ್ತಿಲ್ಲ ಇನ್ನೂ ಕೂಡ. ಡಾಕ್ಟ್ರು ಬೇರೆ ಟೆಸ್ಟ್ ಮಾಡ್ತಾರೆ, ಡಾಕ್ಟ್ರು ಫೇಲ್ ಆಗಿದ್ದು ಚಾನ್ಸಸ್ಸು ಇದೆ. ಎಷ್ಟೋ ಕಡೆ ಏನಾಗಿದೆ,
ಸರ್ಟಿಫಿಕೇಟ್ ಕೊಟ್ಟರು ಎದ್ದು ಕೂತಿದ್ದಾನೆ. ಆಮೇಲೆ ಅದು ತೀರಾ ರೇರ್ ಕೇಸ್ ಇರ್ಬೋದು, ಮತ್ತು ಡಾಕ್ಟ್ರು ಫೇಲ್ ಆಗುತ್ತೆ ದೃಷ್ಟಾಂತ. ನಚ ಎಷ್ಟೋ ಬದುಕಿರೋ ಕೂಸಿನ ಬಿಸಾಕಿದ್ದಾರೆ ಅದರೊಳಗೆ. ಆಮೇಲೆ ತೊಟ್ಟಿಯಲ್ಲಿ ಬದುಕಿದೆ, ಅದು ಕಸ ತೊಟ್ಟಿಯಲ್ಲಿ. ಅದು ಡಾಕ್ಟ್ರೇ ಹೇಳಿ ಡಿಕ್ಲೇರ್ ಮಾಡಿರೋ ಅವೆಲ್ಲ ಕೂಡ. ಅಂದರೆ ಅವ್ರು ಪರ್ಫೆಕ್ಟಾಗಿ ನೋಡಿಲ್ಲ ಅಂತ ಅರ್ಥ. ಸತ್ಯವ ಎಷ್ಟು ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಸತ್ಯದ ಬದುಕಿದೆ ಹೇಳೋದು ಕೂಡ ಸುಲಭ ಅಲ್ಲ. ಯಾರೋ ಸತ್ಯದರೆ ಸುಮ್ಮನೆ ಸಂಸ್ಕಾರ ಮಾಡೋಕ್ಕಿಲ್ಲ, ಕಷ್ಟ ಇದ್ದರೆ ಮಾತ್ರ ಸರಿ. ಎಲ್ಲಿ ಹೋದ್ರೆ ಅದು ಮಲ್ರಿದ್ದಾಗೆ ಲೆಕ್ಕ. ದೇಹೆ ಇವನು ಮಲಗ ಅಥಾರಿಟಿ ಅಲ್ಲ ಇವನು ಹೇಳೋದಕ್ಕೆ. ಸತ್ಯದ ಇವನು ಹೇಳಾಗಿಲ್ಲ, ಗೊತ್ತಿರ್ಬೋದು, ಬಟ್ ವೆಲಿಡಿಟಿ ಬರೋದು ಅಟ್ ಕಾಂಪಿಟೆಂಟ್ ಅಥಾರಿಟಿ ಹೇಳಿದಾಗ. ದೇಹೆ ಸುಪ್ತ್ಯಾದೋ ಜ್ಞಾನಾದಿ ವಿಶೇಷ ದರ್ಶನ. ಆದ್ದರಿಂದ ದೇಹ ಇದೆ, ಮಲಗಿದ್ದಾನೆ, ಜ್ಞಾನಾದಿ ವಿಶೇಷ ಎದ್ದಾಗಿದ್ದು ಮಲಗಿದಾಗಿಲ್ಲ ಅಂತ ಹೇಳಿದರೆ ಸಮಥಿಂಗ್ ಚೇಂಜ್ ಅಂತ ಆಯ್ತಲ್ಲ, ಅಷ್ಟೇ. ಸಮಶ್ಚ ಅಭಿಮಾನೋ ಮನಸಿ ಕಾಷ್ಟಾದಿವಚ್ಚ ಶ್ರುತೇಶ್ಚ. ಇಲ್ಲ ಇದು ಅಭಿಮಾನ ಅಷ್ಟೇ, ಮನಸ್ಸಿನಿಂದ ಹಾಗಾಗತ್ತೆ ಅಂದರೆ ಸರಿಯಲ್ಲ. ಮನಸ್ಸು ಅಂಬುದು ಕಾಮನ್, ಎದ್ದಾಗಲೂ ಇದೆ ಮಲಗಿದಾಗಲೂ ಇದೆ. ಆದ್ದರಿಂದ ವ್ಯತ್ಯಾಸ. ಜೀವ ಬೇರೆ, ಮನಸ್ಸು ಬೇರೆ, ಗೊತ್ತಾಯ್ತಾ? ಸೊ ಜೀವ ಇರೋದಕ್ಕೆ ಬರೀ ಮನಸ್ಸು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಇದ್ರೆ ತಾನೇ ಮನಸ್ಸಿರೋದು, ಅದು ಸರಿಯಲ್ಲ. ಕಾಷ್ಟಾದಿವಚ್ಚ ಇಲ್ಲದರ ಜೀವ ಏನಾಗ್ತಿತ್ತ ಕಾಷ್ಟಾದಿವತ್. ಅದನ್ನೇ ದ್ರೌಪದಿ ಹೇಳೋದು. ಇದಂಥ ದೇಹ ಎಂಥದ್ದಿದೋ ಕಾಷ್ಟ ಇದ್ದಾಗೆ, ಗೊತ್ತಾ? ಯಥಾ ದಾರುಮಯ ಯೋಷಾಂ ನರಸ್ಥಿರ ಸಮಾಹಿತಃ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ ನಿಮಾಃ ಪ್ರಜಾ. ಮತ್ತು ಆಚಾರ ಅನುವಾದ ಮಾಡ್ತಾರೆ, ಕಾಷ್ಟಾದಿವತ್ ಅಂತಲೇ ಹೇಳ್ತಾರೆ, ಹೇಳಬೇಕು. ದೇಹ ಅದು ಕಾಷ್ಟ ಅಷ್ಟೇ, ಫ್ಯೂಯಲ್, ಬರೀ ಫ್ಯೂಯಲ್ ಆಗುತ್ತೆ ಹೊರತು ಬರೀ ದೇಹಕ್ಕೆ ಜೀವ ಅಂತ ಕರೆಯೋದಿಲ್ಲ. ಜೀವ ಇದ್ದರೆ ಮಾತ್ರ ಕರೀತಾರೆ. ಪ್ರಾಮಾಣ್ಯಂಚ ಪ್ರತ್ಯಕ್ಷಾಧಿಪತ್. ಇದು ಪ್ರಾಮಾಣ್ಯ ಹೇಗೆ ಹೇಳಬೇಕು ಅಂತ ಕೇಳಿದರೆ ಪ್ರತ್ಯಕ್ಷಾಧಿಪತ್ ಮಾತಿದ್ದ ಅರ್ಥ ಏನಾಗುತ್ತೆ ನಮಗಾಗ? ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ ಆಗಮಸ್ಯಹಿ ಅನುವ್ಯಾಖ್ಯಾನದ ಮಾತು ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ ಆಗಮಸ್ಯಹಿ. ಸರಿ, ಇದೇ ಪದನೇ ಎಕ್ಸ್ಟೆಂಡ್ ಮಾಡಿರೋದು. ಪ್ರತ್ಯಕ್ಷಾದಿಗೆ ಪ್ರಾಮಾಣ್ಯ ಹೇಗೆ ಒಪ್ತಿರೋ ಆಗಮಕ್ಕೂ ಪ್ರಾಮಾಣ್ಯ ಒಪ್ಪಬೇಕು ಅಂತ. ಏನೇನು ಕಾರಣ ಕೊಟ್ಟು ಪ್ರತ್ಯಕ್ಷ ಪ್ರಮಾಣ ಅಂತಿರಲ್ಲ, ಅದೇ ಕಾರಣ ಆಗಮಕ್ಕೂ ಒಪ್ಪಲಿಕ್ಕೆ. ನೀವು ಆಗಮಕ್ಕೆ ಒಪ್ಪೋದಿಲ್ಲ ಅಂದರೆ ಪ್ರತ್ಯಕ್ಷಕ್ಕೂ ಒಪ್ಪಬಾರ್ದು. ಎರಡೂ ಆದಾಗ ಏನು ಮಾಡಬೇಕಾಗ? ಒಪ್ಪಿದರೆ ಎರಡೂ ಒಪ್ಪಬೇಕಿಲ್ಲ, ಎರಡೂ ಬಿಡಬೇಕು, ಇಲ್ಲ ಅರ್ಧ ಜರತಿ ಆಗುತ್ತೆ. ಮತ್ತೆ ನಚ ಬೌದ್ಧಾದಿ ವಾಕ್ಯವತೆ ನಚ ಬೌದ್ಧಾದಿವತ್ ಅಪೌರುಷೇಯತ್ವ. ಈ ಪ್ರಶ್ನೆ ಬಂತು. ಇದೆಲ್ಲ ಗೀತಾ ಎಲ್ಲ ಬೌದ್ಧಾದಿ ವಾಕ್ಯದಂತೆ. ಯಾರೋ ಒಬ್ರು ಹೇಳಿದ್ದಾರೆ ಅಂತ ಹೇಳಬಾರ್ದು. ಯಾಕೆ ಹಿಂದೆ ಹೇಳಿದ ವಾಕ್ಯಗಳಲ್ಲಿ ಎಂಥ ವಾಕ್ಯಗಳವೆಲ್ಲ ಕೂಡ ಅಪೌರುಷೇಯತ್ವ. ವೇದ ಹೇಳಿದೆ ಏನಂತ? ಜೀವ ಬೇರೆ ದೇಹ ಬೇರೆ ಅಂತ ಹೇಳಿದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಹೇಳಿದೆ. ಆದ್ದರಿಂದ ಅದನ್ನು ಬೌದ್ಧಾದಿ ವಾಕ್ಯದಂತೆ ತಿಳ್ಕೊಬಾರದು. ಬೌದ್ಧಾದಿ ವಾಕ್ಯ ಯಾರಿಗೆ ಪ್ರಮಾಣ? ಬೌದ್ಧರು ನಮಗೆ ಯಾಕೆ ಪ್ರಮಾಣ ಆಗುತ್ತದು? ನಿಮ್ಮನ್ನೆಲ್ಲರೂ ನೀವು ಮಾಡಿ ನಮಗೆ ಅಪ್ಲಿಕಬಲ್ ಅದು, ಅರ್ಥ ಆಯ್ತಾ? ಅದೇ ರೀತಿಯೇ ಇದು ಎಲ್ಲರಿಗೂ ಒಂದೇ. ಲಾ ಅಂತ ಮಾಡಿದ ತಕ್ಷಣ ಎಲ್ರಿಗೂ ಒಂದೇ ಆಗಿಬಿಟ್ಟು. ಸೊ ವೇದಾದಿಗಳೆಲ್ಲ ಹೇಳೋದೇನು ಎಟರ್ನಲ್ ಟ್ರೂತ್ ಅದು. ಅದು ಬೇರೆ. ಆ ಮನಸ್ಸು ವರ್ಕ್ ಆಗಲ್ಲ, ನಮಗೆ ಗೊತ್ತಾಗಲ್ಲ. ಜೀವ ಇದ್ಮೇಲೆ ಪ್ರಶ್ನೆ ಅದು. ನಾವು ಹೇಳ್ತೇವೆ ಜೀವನ್ನೇ ಒಪ್ಪದೇ ಇದ್ದವನಿಗೆ ಸ್ವರೂಪ ಮನಸ್ಸೇನು ಒಪ್ತಾನ ಅವನು, ಗೊತ್ತಾಯ್ತಾ? ಜೀವ ಒಪ್ಪಬೇಕು ಫಸ್ಟ್, ಜೀವವನ್ನು ಒಪ್ಪಬೇಕು ಫಸ್ಟ್. ಇವರು ಜೀವ ಒಪ್ಪಿದವರೇ ಸ್ವರೂಪ ಮನಸ್ಸು ಒಪ್ಪಿಲ್ಲ ಭಾಳ ಜನ, ಅದು ಬೇರೆ, ಗೊತ್ತಾಯ್ತಾ? ಎಲ್ಲಿ ಒಪ್ಪಿದ್ದಾರೆ ಅದನ್ನು? ಒಪ್ಪೇ ಇಲ್ಲ ಅಂತಾರೆ ಚಾರ್ವಾಕರು. ಬೌದ್ಧಾದಿ ವಾಕ್ಯವತ್ ಅಪೌರುಷೇಯತ್ವ. ಅಪೌರುಷೇಯ ವೇದವಾಕ್ಯದಲ್ಲಿ ಬಂದ ವಿಚಾರಗಳನ್ನು ಕೂಡ ಏನು ಹೇಳಬಾರ್ದು, ಯಾವಾಗಲೂ ಕೂಡ ಬೌದ್ಧಾದಿ ವಾಕ್ಯದಲ್ಲಿ ಕಂಪೇರ್ ಮಾಡಬಾರದು. ಅವ್ರು ಹೇಳಿದ ಪರೀಕ್ಷೆ ಇಲ್ಲ ಅಂತ ಯಾರೋ ಫ್ರೆಂಡ್ ಹೇಳಿದ, ಅದು ಮಾತು ಸುಳ್ಳಾಗಿರ್ಬೋದು. ಇವನು ಫೇಲ್ ಮಾಡೋ ಉದ್ದೇಶದಿಂದ ಏನು ಮಾಡಿದೋ ಸುಳ್ಳೇ ಹೇಳ್ಬಿಟ್ಟು ಪೋಸ್ಟ್ಪೋನ್ ಆಗಿತ್ತು, ಗೊತ್ತಿಲ್ಲ ನನಗೆ ಅಂತ ಹೇಳಿಬಿಟ್ಟು ಪಾಪ ಅಂದ್ಬಿಟ್ರೆ ಆಮೇಲೆ ನೋಡಿದ್ರೆ ಇತ್ತು, ಮೋಸ ಮಾಡಿಬಿಟ್ಟ. ಆದರೆ ಅನೌನ್ಸ್ ಮಾಡಿದೆ ಯೂನಿವರ್ಸಿಟಿ ಏನಂತ, ಇವತ್ತು ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ, ಬರುತ್ತೆ ಸ್ಟ್ರೈಕಿಗಾದ ಪೋಸ್ಟ್ಪೋನ್ ಮಾಡ್ತಾರಲ್ಲ ಹಾಗೆ. ಅವಾಗ ಏನಾಗೋದಿಲ್ಲ, ಮೋಸ ಪ್ರಶ್ನೆ ಇಲ್ಲ. ಗೌರ್ಮೆಂಟ್ ಅವೇರ್ನೆಸ್ ಮಾಡಿದೆ. ಅದು ಹೇಗೆ ಗೌರ್ಮೆಂಟ್ ಅಂತ ಪದ ವ್ಯಕ್ತಿ ಹೆಸರು ಹೇಳೋದಿಲ್ಲ. ಗೌರ್ಮೆಂಟ್ ಅಂತ ಹೇಳಬೇಕಾದ್ರೆ ವ್ಯಕ್ತಿ ಹೆಸರು ಹೇಳೋದಿಲ್ಲ. ವೇದ ಹಾಗೆ. ಆ ವೇದ ಎಲ್ಲರಿಗೂ ಕೂಡ ಅಕ್ಸೆಪ್ಟಬಲ್ ಆದ್ದರಿಂದ ಒಪ್ಪಲೇಬೇಕು. ಕೋರ್ಟ್ ಹೇಳಿದೆ, ನಿಮ್ಮ ಒಬ್ಬ ಹೇಳಿದ್ರು ನ್ಯಾಯಾಧೀಶ ಅಷ್ಟೇ, ಒಬ್ಬನೇ ಹೇಳಿರೋದು, ಒಬ್ಬನೇ ನ್ಯಾಯಾಧೀಶ ಹೇಳಿರೋದು. ಅವನ ಹೆಸರು ಹೇಳೋದಿಲ್ಲ. ಯಾರು ಕೂಡ ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಹೇಳೋದು ಬಿಡ್ತಾರೆ ಒಬ್ಬ ಮನುಷ್ಯ. ಅದೇ ವ್ಯಕ್ತಿ ಸುಮ್ಮನೆ ಹೇಳಿದರೆ ಕೇಳಲ್ಲ. ಇಡೀ ದೇಶದ 150 ಕೋಟಿ ಜನ ಹೇಳಿದರೂ ಕೇಳಲ್ಲ. ಯಾರು ಹೇಳಿದರೆ ಕೇಳ್ತಾರೆ, ಒಬ್ಬರು ಹೇಳಿದರೆ ಕೇಳ್ತಾರೆ. ಆ ಸಮಯ ಇದರಲ್ಲಿ ಆ ಪೊಸಿಷನ್ನಿಂದ ಅವನು ಬರ್ತಾನೆ. ವೇದ ಪೊಸಿಷನ್ ಅದಿದೆ. ಅಪೌರುಷೇಯ, ಅದೇ ಅಪೌರುಷೇಯ, ಅದೇ ಅವನು ತಾನೇ ಕೇಳ್ಕೋಬೇಕು. ಆಮೇಲೆ ಅವನು ಕೇಸ್ ಹಾಕಬೇಕು, ಆ ಸ್ಥಿತಿ ಬರೋದು. ನಚ ಬೌದ್ಧಾದಿ ವಾಕ್ಯವತ್ ಅಪೌರುಷೇಯತ್ವ ದಹಿ ಅಪೌರುಷೇಯ. ಇದೆಲ್ಲ ಎಲ್ಲಿ ಬಂದಿದೆ ಈಗಾಗಲೇ?
ತತ್ವನಿರ್ಣಯ ಎಲ್ಲ ಬಂದು ಹೋಗ್ಬಿಟ್ಟಿದೆ. ಅದನ್ನೇ ಇದನ್ನು ಸೇರಿಸ್ಕೋಬೇಕಾ, ಇದೆಷ್ಟು ಕೆಳಗೆ ಕೊಟ್ಟಿದೆ ಈಗ ಪುಸ್ತಕ ಎಲ್ಲ ಕೆಳಗೆ ಕೊಟ್ಬಿಟ್ಟಿದೆ. ಅದು ಪೂರ್ತಿಯಾಗಿ ಇದೆಲ್ಲ ಓದಿಬಿಟ್ರೆ ಇದು ಕ್ಲಾರಿಟಿ, ಒಂದೊಂದು ಪದಗಳಿಗೆ ಹೊಸ ಹೊಸ ಅರ್ಥ ಸಿಗುತ್ತೆ. ಯಾವುದು? ಹೌದು. ಆದ್ದರಿಂದ ಅದನ್ನು ಹೇಳಿದ ಮೇಲೆ ಬಿಡಕ್ಕೆ ಸಾಧ್ಯ ಇಲ್ಲ. ವಿನಾಚ ಕಸ್ಯಚಿತ್ ಅಪೌರುಷ ಜ್ಞಾನ ನಚ ನಹಿ ಅಪೌರುಷೇಯ ಪೌರುಷೇಯ ಅಜ್ಞಾನಾದಯ ಕಲ್ಪಯಿತು ಶಕ್ಯ. ಪೌರುಷೇಯ ವಾಕ್ಯಗಳಲ್ಲಿ ಬರೆದಂಥ ಪುರುಷನ ಗುಣ ಮೊದಲಾದವುಗಳ ಕಾರಣದಿಂದಾಗಿ ನಾವು ಪ್ರಾಮಾಣ್ಯ ಅಪ್ರಾಮಾಣ್ಯಗಳ ಬಗ್ಗೆ ನಿಶ್ಚಯ ಮಾಡೋಕ್ಕೆ ಸಾಧ್ಯ, ಹೋಗಿ ಸಂಶಯ ಪಡ್ತೇವಲ್ಲ, ಆ ರೀತಿ ಯಾವುದ್ರ ಬಗ್ಗೆ ಕೇಳಬಾರ್ದು ಅಷ್ಟೇ. ನಮಗಂತೂ ಸಿಂಪಲ್ ಆಗಿದೆ. ಮಳೆ ನೀರು ಬರುತ್ತೆ, ಮಡಿ ಎಂಥ ಮಡಿಯವನು ಮೈಲಿಗೆ ಆಯ್ತು ಅಂತ ಅಂದ್ಕೊಳ್ಳೋದಿಲ್ಲ. ಯಾತಕ್ಕೆ? ಇಲ್ಲಿ ಇಷ್ಟು ಮಟ್ಟಿಗೆ ಅಪೌರುಷೇಯ ಒಪ್ಪಬೇಕು ಅವರು. ಯಾವ ವ್ಯಕ್ತಿನೂ ಹಾಕಿದ ನೀರಲ್ಲ ಅದು. ಯಾವ ವ್ಯಕ್ತಿ ಅಂದ್ರೇನು? ನಮ್ಮಂಥ ವ್ಯಕ್ತಿ ಯಾರೂ ಹಾಕಿಲ್ಲ ಅಂದರೆ ಮಡಿಯಾಗ ಮಡಿನ ಮೈಲಿ ಚಾನ್ಸೇ ಇಲ್ಲ. ಹೇಳಿತು ಆ ರೀತಿ ತಿಳ್ಕೊಂಡಾಗ ಗೊತ್ತಾಯ್ತು. ನದಿ ನೀರು ಯಾಕೆ ಸ್ನಾನ ಮಾಡ್ತಾರೆ? ಯಾರೋ ಬಿಟ್ಟ ನೀರಲ್ಲ ಅದು, ಗೊತ್ತಾಯ್ತಾ? ಯಾರೋ ಬಿಡದೆ ನೀರು ಬರಲ್ಲ ಅಂತ ನಮಗೆ ಗೊತ್ತು, ಬಟ್ ಮೈಲಿಗೆಯವ್ರು ಬಿಡೋಕ್ಕೆ ಸಾಧ್ಯ ಇಲ್ಲ. ದೇರ್ಫಾರ್ ಅದು ಮಡಿ ಅಷ್ಟೇ. ವಿನಾಚ ಕಸ್ಯಚಿದ್ ವಾಕ್ಯಸ್ಯ ಅಪೌರುಷೇಯತ್ವಂ ಸರ್ವಸಮಯಾಭಿಮತ ಧರ್ಮಾದ್ಯಸಿ ಎಲ್ಲ ಹೇಳಿದ್ದಾರೆ ಅದರೊಳಗೆ, ತತ್ವನಿರ್ಣಯದೊಳಗೆ. ಬೇರೆ ರೀತಿ ವಾಕ್ಯಗಳು ಚೇಂಜ್ ಮಾಡ್ತಾರೆ ಅಷ್ಟೇ. ವಿನಾಚ ಕಸ್ಯಚಿತ್ ವಾಕ್ಯಸ್ಯ ಅಪೌರುಷೇಯತ್ವಂ, ಒಂದು ವಾಕ್ಯನ ಅಪೌರುಷೇಯ ಅಂತ ಯಾರು ಒಪ್ಪೋದಿಲ್ಲ ಅವ್ರು ಏನು ಸಿದ್ಧಿ ಮಾಡೋಕ್ಕೆ ಬರೋದಿಲ್ಲ, ಧರ್ಮಾದಿಗಳು ಸಿದ್ಧಿ ಮಾಡೋಕ್ಕೆ ಬರೋದಿಲ್ಲ. ಬೇಕಾಗಿಲ್ಲ ಅಂದರೆ ಸರ್ವಸಮಯಾಭಿಮತ, ಧರ್ಮ ಅನ್ನೋ ಕಾನ್ಸೆಪ್ಟನ್ನು ಎಲ್ಲರೂ ಒಪ್ಪಿಟ್ಬಿಡ್ತಾರೆ. ಅದ್ರ ಬಗ್ಗೆ ಯಾರೂ ವಿವಾದ ಇಲ್ಲ. ಧರ್ಮ ಅನ್ನೋ ಕಾನ್ಸೆಪ್ಟ್ ಎಲ್ಲರೂ ಒಪ್ಪಿದ್ದಾರೆ. ಯಾವ ಧರ್ಮ ಅಂತ ಗೊತ್ತಿಲ್ಲ ಅಷ್ಟೇ. ಯಾವ ಧರ್ಮ ಅಂತ ಯಾವ್ದು ಹೇಳುತ್ತೆ? ವೇದ ಹೇಳುತ್ತೆ. ಆ ಧರ್ಮದ ಕಾನ್ಸೆಪ್ಟೇ ಯಾರು ಒಪ್ಪದೆ ಹೋಗಿದ್ದರೆ ಯೋಚನೆ ಇರಲಿಲ್ಲ. ಚಾರ್ವಾಕರು ಒಂದು ಧರ್ಮ ಒಪ್ತಾರೆ, ಕೊನೆ ಬಿಡೋದಿಲ್ಲ. ಏನದು? ಚಾರ್ವಾಕರು ಕೂಡ ಏನು ಹೇಳ್ತಾರೆ, ತಂದೆ ಮತ್ತು ಸರಿಯಬ್ಬ ಅವನ ಪರಿ ಧರ್ಮ ಅದು ಅವನ ಪಾಲಿಗೆ ಅದೇ ಧರ್ಮ. ಆದ್ದರಿಂದ ಧರ್ಮ ಒಪ್ಪದೆ ಇರತಕ್ಕಂಥ ಮತ ಅಂತಿಲ್ಲ. ಇಲ್ಲ ಲೌಕಿಕ ಧರ್ಮ ಹೋಗ್ತೀನಿ, ಆಧ್ಯಾತ್ಮಿಕ ಒಪ್ಪೋದಿಲ್ಲ ಅಂದರೆ ರಾಸವ ಸಮಯ ಅವನು ಇವರು ವಾದಿ ಅಲ್ಲ. ಅವನು ಧರ್ಮಾದ್ಯ ಸಿದ್ಧಿ ಎಷ್ಟತವು ನಾಂಗೀಕೃತ ಅಲ್ಲಿಗಿರಲಿ. ಎಷ್ಟು ವಿಷಯ ಬಂದಿದೆ ಅದರೊಳಗೆ, ಇಷ್ಟು ಕೂಡ ಅದು ಮತ್ತೆ ಓದಬೇಕು. ಓದಿ ಅದೆಲ್ಲ ಕಂಪೇರ್ ಮಾಡ್ಕೋಬೇಕು. ಅವಾಗ ಒಳ್ಳೆ ಜ್ಞಾನ ಸ್ಥಿರ ಆಗಿ